ಸುಂದರವಾದ ಸಮಯಕ್ಕಾಗಿ ದೇವರಿಗೆ ಮಹಿಮೆ ಆಗಲಿ. ಆಮೆನ್. ಸಂತೋಷವಾಗಿದ್ದೀರಾ? ಹಾಲೆಲೂಯಾ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್ ಕಿ. ಸಂತೋಷವಾಗಿ ಆಮೆನ್. ಹಾಲೆಲೂಯಾ. ಓಕೆ, ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನು ನಾವು ಕೇಳಿಸ್ಕೊಳ್ಳೋಣ. ಎಷ್ಟು ಜನ ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳೋಕ್ಕೆ ಸಂತೋಷ ಪಡ್ತೀರಿ? ಎಷ್ಟು ಜನ ದುಃಖ ಪಡ್ತೀರಿ? ಹಾಲೆಲೂಯಾ. ಯಾವಾಗ ಬಿಡ್ತಾರಪ್ಪ, ಹೋಗ್ಬಿಡೋಣ ಅಂದ್ಕೊಂಡಿದ್ದೀರಾ? ಎಷ್ಟು ಜನ ಅಂದ್ಕೊಂಡಿದ್ದೀರ ಹಂಗೆ? ಹಾಂ, ಯಾರು ಇಲ್ಲವಾ? ವಾವ್, ಹಾಲೆಲೂಯಾ. ದೇವ್ರ ವಾಕ್ಯ ಹೇಳ್ತದೆ ಇಲ್ಲಿ ಯೋಹಾನ ಪತ್ರಿಕೆಯಲ್ಲಿ, ಇದು ಪ್ರಸಂಗ ಅಲ್ಲ, ಜಸ್ಟ್ ಹೇಳ್ತಾ ಇರೋದು ನಿಮಗೆ. ಯೋಹಾನ ಪತ್ರಿಕೆ, ಮೊದಲನೇ ಪತ್ರಿಕೆ, ಯೋಹಾನ ಬರೆದ ಮೊದಲನೇ ಪತ್ರಿಕೆ, ಮೊದಲನೇ ಅಧ್ಯಾಯ, ಮೊದಲನೇ ವಾಕ್ಯ ಹೇಳ್ತದೆ. ದೇವ್ರ ವಾಕ್ಯ ಎಷ್ಟು ಸ್ಪಷ್ಟವಾಗಿದೆ ಅಂದರೆ, ನಾವು ನಿಮಗೆ ಪ್ರಸಿದ್ಧಿಪಡಿಸುವ ಜೀವ ವಾಕ್ಯವು ಎಲ್ಲಿಂದ ಇದ್ದದಂತ ಗೊತ್ತಾ? ಎಲ್ಲಿಂದ? ಆದಿಯಿಂದ ಇದ್ದದ್ದು. ಹಲ್ಲೆಲೂಯಾ. ನಾವು ನಿಮಗೆ ಪ್ರಸಿದ್ಧಿಪಡಿಸುವ ಜೀವ ವಾಕ್ಯವು ಆದಿಯಿಂದ ಇದ್ದದ್ದು. ನಾವು ಅದನ್ನು ಕಿವಿಯಾರೆ ಕೇಳಿ, ಕಣ್ಣಾರೆ ಕಂಡು, ಮನಸ್ಸಿಟ್ಟು ನೋಡಿ, ಕೈಯಿಂದ ಮುಟ್ಟಿದ್ದೇವೆ. ಹಲ್ಲೆಲೂಯಾ. ಎಷ್ಟು ಚೆನ್ನಾಗಿ ಹೇಳ್ತಾನಲ್ಲ ಇಲ್ಲಿ ಅಪೊಸ್ತಲನಾದಂಥ ಯೋಹಾನ. ಏನಂತ ಹೇಳ್ತಾ ಇದೆ ನೋಡ್ರಿ, ಹೆಂಗೆ? ಜೀವ ವಾಕ್ಯವು ಎಲ್ಲಿಂದ ಇದ್ದಂತೆ? ಆದಿಯಿಂದ ಇದ್ದದ್ದು. ನಾವು ಅದನ್ನ ಏನ್ ಮಾಡಿದಾರಂತೆ? ಅವರು ಕಿವಿಯಾರೆ ಕೇಳಿ, ಯಾವುದನ್ನ? ವಾಕ್ಯವನ್ನ. ಹಲ್ಲೆಲೂಯಾ. ವಾಕ್ಯವನ್ನ ಏನ್ ಮಾಡಿದಾರಂತೆ? ಕಿವಿಯಾರೆ ಕೇಳಿ, ಆಮೇಲೆ ಕಣ್ಣಾರೆ ಕಂಡು, ಆಮೇಲೆ ಮನಸ್ಸಿಟ್ಟು ನೋಡಿ ಏನ್ ಮಾಡಿದಾರಂತೆ? ಮತ್ತೆ ಅದನ್ನ ಕೈಯಿಂದ ಮುಟ್ಟಿದ್ದೇವೆ. ಹಲ್ಲೆಲೂಯಾ. ಯಾರ ವಿಷಯದಲ್ಲಿ ಹೇಳ್ತದೆ ಇದು? ಯಾರ ವಿಷಯದಲ್ಲಿ? ಯೇಸು ಕ್ರಿಸ್ತನ ವಿಷಯದಲ್ಲಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ವಿಷಯದಲ್ಲಿ ಆತನಿಗೆ ಹೇಳ್ತಾರೆ, ಈತನು ನೆನ್ನೆ ಮೊನ್ನೆ ಹುಟ್ಟಿದವನಲ್ಲ, ಈತನು ಒಂದು ತಿಂಗಳಾಗಲಿ ಅಥವಾ ಒಂದು ವರ್ಷ ಆಗಲಿ, ಒಂದು 10 ವರ್ಷ ಹಿಂದೆ ಹುಟ್ಟಿದವನಲ್ಲ, ಆದಿಯಿಂದ ಇದ್ದವನು. ಹಲ್ಲೆಲೂಯಾ. ನೆನ್ನೆ ಮೊನ್ನೆ ಹುಟ್ಟಿದವನು ಹೇಳ್ತಾನೆ, ಯೇಸು ಸ್ವಾಮಿಗೆ ಮದುವೆ ಆಗಿತ್ತು. ಯೇಸು ಸ್ವಾಮಿಗೆ ಮದುವೆ ಆಗಿತ್ತಂತೆ. ಯೇಸು ಸ್ವಾಮಿಗೆ ಮಕ್ಕಳಾಗಿದ್ದಾರಂತೆ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸಾಯಲಿಲ್ವಂತೆ. ಯೇಸು ಸ್ವಾಮಿ ಶಿಲುಬೆಯಿಂದ ತಪ್ಪಿಸ್ಕೊಂಡು ಓಡೋಗ್ಬಿಟ್ಟಿದ್ದಾರಂತೆ. ಬೆಪ್ಪ, ನೋಡಿದ್ದೀಯಾ ನೀನು? ನಿನಗೆ ವರ್ಷ ನೋಡಿದ್ರೆ ಎಷ್ಟಾಗಿರ್ಬೋದು? ಭಾಳ ಅಂದರೆ ಒಂದು 70 ವರ್ಷ ಆಗಿರ್ಬೋದೇನಪ್ಪ, 50 ವರ್ಷ ಆಗಿರ್ಬೋದು. ವಾಕ್ಯ ಹೇಳ್ತದೆ ಇಲ್ಲಿ, ಯೋಹಾನನು ಹೇಳ್ತಾನೆ, ನಾವು ಅದನ್ನು ಕಿವಿಯಾರೆ ಕೇಳಿದ್ದೇವೆ, ಕಣ್ಣಾರೆ ಕಂಡಿದ್ದೇವೆ, ಮನಸ್ಸಿಟ್ಟು ನೋಡಿದ್ದೇವೆ, ಕೈಯಿಂದ ಮುಟ್ಟಿದ್ದೇವೆ. ಯಾವಾಗ? ಆದಿಯಲ್ಲಿ. ಹಲ್ಲೆಲೂಯಾ. ಆದಿಯಲ್ಲಿ ಇದ್ದವನು, ಭೂಮಿಗೆ ಅಸ್ತಿವಾರ ಹಾಕುವುದಕ್ಕೆ ಮುಂಚಿತವಾಗಿ ಆತನು ಇದ್ದಾನೆ. ವಾಕ್ಯವೆಂಬ ಆತನು ಓಂಕಾರ ಸ್ವರೂಪನಾಗಿ. ಹಲ್ಲೆಲೂಯಾ. ಹೆಂಗಿದ್ದನಂತ್ರಿ? ಓಂಕಾರ ಸ್ವರೂಪನಾಗಿ. ಓಂ ಅಂತ ಹೇಳುವಾಗ ಓಂಕಾರ ಸ್ವರೂಪಿ ಶಬ್ದ, ವಾಕ್ಯ ಇನ್ನು ಭೂಮಿಗೆ ಅಸ್ತಿವಾರನೇ ಹಾಕಿಲ್ಲ, ಆಗಲೇ ಇದ್ದವನಾತನು. ಹಲ್ಲೆಲೂಯಾ. ಆದ್ದರಿಂದ ಆತನ ವಿಷಯದಲ್ಲಿ ಮಾತಾಡುವಾಗ, ಆತನ ವಿಷಯದಲ್ಲಿ ನಾವು ಕೇಳುವಾಗ, ಆತನ ವಿಷಯದಲ್ಲಿ ನಾವು ಚರ್ಚಿಸುವಾಗ ಆತನು ಇದ್ದಾನೆ ಅನ್ನೋದನ್ನು ನಾವು ಮರಿಬಾರದು. ಕಾಕಾ ಪೋಕರು ಅಂತ ಹೇಳ್ತೀವಲ್ಲ, ಯಾರು? ಕಾಕಾ ಪೋಕರು 3 ಬಿಟ್ಟಿದ್ವು ಮಾತಾಡ್ತಿರ್ತಾರೆ. ಯೇಸುಸ್ವಾಮಿಗೆ ಮದುವೆ ಆಗೈತಂತೆ, ಯೇಸುಸ್ವಾಮಿ ಶಿಲುಬೆ ಮೇಲೆ ಇಲ್ವಂತೆ, ಯೇಸುಸ್ವಾಮಿ ಶಿಲುಬೆಯಿಂದ ಓಡೋಗಿದ್ದಾರಂತೆ, ತಪ್ಪಿಸ್ಕೊಂಡಿದ್ದಾರಂತೆ. ನೆನ್ನೆ ಮೊನ್ನೆ ಹುಟ್ಟಿದವರು 2000 ವರ್ಷಗಳ ಹಿಂದೆ ಜೀವಿತನಾಗಿ ಇದ್ದು ಬಂದು ವಾಕ್ಯವಾಗಿ ಮನುಷ್ಯರಲ್ಲಿ ವಾಕ್ಯವೆಂಬಾತನಾಗಿ ನರಾವತಾರವನ್ನು ವೆತ್ತಿ ಬಂದು ಪ್ರಾಣ ಕೊಟ್ಟು ನಮಗೋಸ್ಕರವಾಗಿ ಸತ್ತು ಹೂಣಲ್ಪಟ್ಟು ಆತನು ಮತ್ತೆ ಆ ಮರಣವನ್ನು ಜಯಿಸಿ 3ನೇ ದಿನದಲ್ಲಿ ಎದ್ದು ಬಂದು ನಾನು ಇದ್ದೇನೆ ಅಂತೇಳಿ ನಿರೂಪಿಸಿ ಇವತ್ತಿಗೂ ಜೀವಿಸುವವನಾಗಿ ತಿರುಗಿ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಬರುವವನಾಗಿರುವ ದೇವರ ವಿಷಯದಲ್ಲಿ ಮಾತಾಡೋಕ್ಕೆ ಏನು ಯೋಗ್ಯತೆ ಇರಬೇಕು? ಹಲ್ಲೆಲೂಯಾ. ಹಲ್ಲೆಲೂಯಾ. ಆದ್ದರಿಂದ ಪ್ರಿಯ ದೇವ್ರ ಮಕ್ಕಳೇ, ನಾವು ದೇವರ ವಿಷಯದಲ್ಲಿ ಯಾವತ್ತಿಗೂ ಹಿಂಜರಿಬಾರ್ದು. ವಾಕ್ಯದ ವಿಷಯದಲ್ಲಿ ನಾವು ಯಾವತ್ತಿಗೂ ಏನು ಮಾಡಬಾರ್ದು? ಕಾಂಪ್ರಮೈಸ್ ಆಗಬಾರ್ದು. ವಾಕ್ಯ ಹೀಗೆ ಹೇಳುತ್ತೆ. ಅದಕ್ಕೆ ಭಾಳ ಚೆನ್ನಾಗಿ ಹೇಳ್ತೀನಿ, ನಾನು ಭಾಳ ಇಷ್ಟ.
ಆತನ ಹಂಗೆ ಮುಂದಿರಿಸ್ಕೊಂಡು ಹೋಗ್ತಾನೆ. ಆ ಜೀವವು ಏನಾಗಿತ್ತಂತೆ, ಪ್ರತ್ಯಕ್ಷವಾಯಿತು, ತಂದೆಯ ಬಳಿಯಲ್ಲಿದ್ದು ನಮಗೆ ಪ್ರತ್ಯಕ್ಷವಾದಂಥ ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೂನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ನಮಗಿರುವ ಅನ್ಯೂನ್ಯತೆಯು ತಂದೆಯ ಸಂಗಡಲು ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂಥದ್ದು. ಹಾಲೆಲೂಯ. ನಮ್ಮ ಉಭಯತರ ಸಂತೋಷವು ಪರಿಪೂರ್ಣವಾಗಬೇಕೆಂದು ನಾವು ಈ ಮಾತುಗಳನ್ನು ಬರೀತಾ ಇದ್ದೇವೆ. ನೋಡ್ರಿ, ಇಲ್ಲಿ ಅಪೊಸ್ತಲನಾದಂಥ ಯೋಹಾನನು ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ. ತಂದೆಯಾದ ದೇವರ ಅನ್ಯೂನ್ಯತೆಯಲ್ಲಿ, ಮಗನಾಗಿರುವ ಯೇಸು ಕ್ರಿಸ್ತನ ಅನ್ಯೂನ್ಯತೆಯಲ್ಲಿ, ಪವಿತ್ರಾತ್ಮನ ಅನ್ಯೂನ್ಯತೆಯಲ್ಲಿ ನಮ್ಮನ್ನು ಸೇರಿಸಿ ಆತನು ಹೇಳ್ತಾನೆ, ನಾವು ಕೂಡ ಹಾಗೆ ಇರಬೇಕು. ಹಲ್ಲೆಲೂಯ. ದೇವ್ರ ಮಕ್ಕಳೇ, ಅದಕ್ಕೆ ನೀವು ಯಾವಾಗಲೂ ಯಾರು ಮಾತಾಡಿದ್ರು, ಸಂಬಂಧಿಕರು ಮಾತಾಡಿದ್ರು, ಯಾರು ಮಾತಾಡುವಾಗ ಅವ್ರಿಗೆ ಸ್ಪಷ್ಟವಾಗಿ ಹೇಳ್ಬೇಕು ದೇವ್ರ ವಾಕ್ಯನ. ಹಿಂಜರಿಬಾರ್ದು, ಧೈರ್ಯದಿಂದ ವಾಕ್ಯವನ್ನು ಹೇಳಬೇಕು. ಆತನು ನಿತ್ಯ ಜೀವವನ್ನು ನನಗೆ ಕೊಡೋದಕ್ಕೆ ಬಂದಿದ್ದಾನೆ. ದೃಢಪಡಿಸ್ಕೊಳ್ಬೇಕು. ನೀವು ದೃಢವಾಗಿದ್ದೀರಲ್ಲ, ನಿಮಗೆ ದೃಢತೆ ಇದೆನಾ ಇಲ್ವಾ? ದೃಢತೆ ಇದೆನಾ? ಯೇಸುಸ್ವಾಮಿನ ಯಾಕೆ ನಂಬಿರಿ ಅಂದ್ರೆ ಏನು ಹೇಳ್ತೀರಿ? ಯೇಸುಸ್ವಾಮಿ ನಂಬಿದ್ದು ಯಾಕೆ ಅಂತ ಹೇಳುವಾಗ ಏನಂತ ಹೇಳ್ತೀರಿ? ಯಾಕೆ ನಂಬಿರಿ ಅಂದ್ರೆ ಏನು ಹೇಳ್ತೀರಿ? ಮೈಯಾಗ ದೆವ್ವ ಇತ್ರಿ, ಪಾಸ್ಟರ್ ಬಂದು ತಲೆ ಮೇಲೆ ಕೈ ಇಟ್ಟು ಅಳಗಾಡಿಸಿದ್ರಿ, ದೆವ್ವ ಓಡೋಗುತ್ರಿ, ಆಗ ಯೇಸುಸ್ವಾಮಿ ನಂಬಿದ್ದೀವಿ. ಅದಕ್ಕೇನ ಯೇಸುಸ್ವಾಮಿ ನಂಬಿದ್ದು? ಯಾಕೆ ಯೇಸುಸ್ವಾಮಿ ನಂಬಿದ್ಯಪ್ಪ ನಿನ್ನ ಕೇಳಿದ್ರೆ ಏನು ಹೇಳ್ತೀಯ? ಯೇಸು ನನ್ನ ಪಾಪವನ್ನು ಪರಿಹಾರ ಮಾಡಿದಾನಪ್ಪ. ಯಾವ ದೇವರುಗಳು, ಯಾವ ದೊಡ್ಡ ಮನುಷ್ಯ ನಮ್ಮ ಪಾಪನ ಪರಿಹಾರ ಮಾಡಲಿಲ್ಲ. ಯೇಸು ಸ್ವಾಮಿ ನನ್ನ ಪಾಪವನ್ನು ಪರಿಹಾರ ಮಾಡಿದ್ದಾನೆ, ನನ್ನ ಪಾಪದಿಂದ ನನ್ನನ್ನು ಬಿಡುಗಡೆ ಮಾಡಿದ್ದಾನೆ, ನನಗೋಸ್ಕರ ಆತನು ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದಾನೆ, ಆತನು ನನ್ನನ್ನು ಬದುಕಿಸಿದ್ದಾನೆ, ನನಗೆ ನಿತ್ಯ ಜೀವ ಕೊಟ್ಟಿದ್ದಾನೆ. ಅದಕ್ಕಾಗಿ ಯೇಸುಸ್ವಾಮಿ ನಂಬಿದ್ದೀನಿ. ಇದನ್ನು ನಾವು ಹೇಳಬೇಕು ಜನರಿಗೆ, ಇದನ್ನು ಹೇಳಬೇಕು ನಿಮ್ಮ ಸಂಬಂಧಿಕರಿಗೆ, ಇದನ್ನು ತಿಳಿಸ್ಬೇಕು ನಿಮ್ಮ ಮನೆಯವರಿಗೆ. ಇದನ್ನು ತಿಳಿಸುವಾಗಲೇ ಅವ್ರಿಗೆ ಬಿಡುಗಡೆ ಆಗುತ್ತೆ. ನೀವು ಬೇರೆ ಏನೋ ತಿಳ್ಸಕ್ಕೆ ಹೋದ್ರೆ ಬಿಡುಗಡೆ ಆಗಂಗಿಲ್ಲ. ನಾ ಚರ್ಚಿಗೆ ಹೋದೆ, ನಮ್ಮ ಪಾಸ್ಟ್ರು ಮನ್ಯಾಗ ತರಕಾರಿ ಇರಲಿಲ್ಲ, ನನಗೆ ತರಕಾರಿ ತಂದು ಕೊಟ್ರಪ್ಪ. ಕೊಟ್ಟಿರ್ಬೋದು, ತಪ್ಪಿಲ್ಲ. ನಿನ್ನ ಕಷ್ಟ ಕಾಲಕ್ಕೆ ಏನೋ ಒಂದು ಸಹಾಯ ಮಾಡಿರ್ಬೋದು. ಆದರೆ ಅದನ್ನು ಹೇಳೋದ್ರಿಂದ ಜನ ರಕ್ಷಣೆಗೆ ಬರೋದಿಲ್ಲ. ಸಹಾಯ ಮಾಡಿರ್ಬೋದು. ನಿಮ್ಮ ಕಷ್ಟ ಕಾಲಕ್ಕೆ ನಿಮ್ಮ ಪಾಸ್ಟ್ರು ಅಥವಾ ನಿಮ್ಮ ಸಭೆಯಲ್ಲಿರುವವರು ಸೇರಿ ಆ ಕುಟುಂಬಕ್ಕೆ ಏನೋ ಒಂದು ಸಹಾಯ ಮಾಡೋಣ ಅಂತ ಅವ್ರು ಸಹಾಯ ಮಾಡಿರ್ಬೋದು. ನೀನು ರೋಗದಲ್ಲಿದ್ದೀಯಾ, ನೀನು ಕಷ್ಟದಲ್ಲಿದ್ದೀಯಾ, ನಿನ್ನ ಮಕ್ಕಳಿಗೆ ಎಜುಕೇಷನ್ ಇಲ್ಲದೆ ಇರ್ಬೋದು. ಅಂಥ ಸಂದರ್ಭದಲ್ಲಿ ಸಭೆಯವರು ಸೇರಿ, ನಿಮ್ಮ ಪಾಸ್ಟ್ರು ಸೇರಿ ಆ ವಿಷಯಕ್ಕೆ ಏನಾದರೂ ಸಹಾಯ ಮಾಡಿರ್ಬೋದು. ಅದು ಅಲ್ಲ, ಅದಕ್ಕೆಲ್ಲ ಯೇಸುಸ್ವಾಮಿ ನಂಬಿರೋದು, ಅದನ್ನೆಲ್ಲ ಹೇಳೋದು. ನಾವು ಹೇಳಬೇಕಾಗಿದ್ದು, ನಾನು ಮೊದಲು ಹೇಳಿದ್ನಲ್ಲ, ಆ ವಿಷಯವನ್ನು ಹೇಳಬೇಕು. ಆಗ ಅವರು ವಾಕ್ಯದಿಂದ ಬಿಡುಗಡೆ ಹೊಂದಿಕೊಳ್ತಾರೆ. ಆಗ ಅವ್ರು ಏನಾಗ್ತಾರೆ? ವಾಕ್ಯದಿಂದ ಬಿಡುಗಡೆಯನ್ನು ಹೊಂದಿಕೊಳ್ತಾರೆ. ನಾವು ಹೇಳಿದ್ದನ್ನು ಹೇಳಬೇಕು ಅವರಿಗೆ. ನಾವು ಹೇಳೋದನ್ನು ಹೇಳಲ್ಲ, ಹೇಳಬಾರ್ದನ್ನು ಹೇಳ್ತಾ ಇರ್ತೀವಿ. ಹಾಗೇನಾಗಲ್ಲ, ಅವರು ದೃಢತೆಯಲ್ಲಿ ಬರಲ್ಲ, ನಂಬಿಕೆಯಲ್ಲಿ ಬರಲ್ಲ. ಹಲ್ಲೆಲೂಯಾ. ನಂಬಿಕೆ ಅಂದರೆ ಏನ್ರಿ? ಹಾಗಾದ್ರೆ ನಂಬಿಕೆ ಅಂದರೆ ಮಾತಾಡ್ರಿ. ನಂಬಿಕೆ ಅಂದರೆ ವಿಶ್ವಾಸ, ವಿಶ್ವಾಸ ಅಂದರೆ ನಂಬಿಕೆ. ಭಾರಿ ಚೆನ್ನಾಗಿತ್ತಪ್ಪ ಇದು ಡೆಫಿನೇಷನ್. ನಂಬಿಕೆ ಅಂದರೆ ವಿಶ್ವಾಸ, ವಿಶ್ವಾಸ ಅಂದರೆ ನಂಬಿಕೆ ಅಲ್ವಾ? ಗುಡ್. ಇಷ್ಟನ್ನ ತಿಳ್ಕೊಂಡಿದ್ದು ನಂಬಿಕೆನ. ನಂಬಿಕೆ ಅಂದ್ರೆ ಏನು? ನಂಬಿಕೆ ಅಂದ್ರೆ ಏನು? ಹೇಳ್ರಿ ಬೇಗ. ನಂಬಿಕೆ ಅಂದ್ರೆ ಮಾತಾಡ್ರಿ ಬೇಗ ಬೇಗ. ನಂಬಿಕೆ ಅಂದ್ರೆ ಏನು? ಗುಡ್. ಹೇಳಮ್ಮ. ಸೂಪರ್. ವಾಕ್ಯ ಎಲ್ಲಿದೆ ಅದು? ಇಬ್ರಿಯ 11:1 ಏನಿದೆ? ಓದ್ರಿ ಬೇಗ. ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು, ಕಣ್ಣಿಗೆ ಕಾಣುವಂಥದ್ದಲ್ಲ. ಏನಂತೆ? ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ಏನು? ನಂಬಿಕೆ. ಅರ್ಥ ಆಯ್ತಾ? ನಂಬಿಕೆ ಅಂದ್ರೆ ಏನಂತ ಹೇಳಿ ಅರ್ಥ ಆಯ್ತಾ?
ಏನಂದ್ರೆ ನಂಬಿಕೆ ಅಂದರೆ ವಿಶ್ವಾಸ. ಹೌದಾ? ನಂಬಿಕೆ ಅಂದರೆ ವಿಶ್ವಾಸ ಪಾಸ್ಟರ್. ಹೌದ್ರಿ, ನಂಬಿಕೆ ಅಂದರೆ ವಿಶ್ವಾಸ. ವಿಶ್ವಾಸ ಅಂದರೆ ನಂಬಿಕೆ. ಇದೇನಾ? ಯಾರಾದರೂ ಕೇಳಿದ್ರೆ ನಾವು ಹೇಳಬೇಕಾಗಿದ್ದು ಏನು ಗೊತ್ತಾ? ನಂಬಿಕೆ ಅಂತ ಹೇಳುವಾಗ ಅಲ್ಲಿದೆ ದೇವ್ರ ವಾಕ್ಯ ಭಾಳ ಸ್ಪಷ್ಟವಾಗಿ, ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ. ನಾವು ಏನನ್ನು ನಿರೀಕ್ಷಿಸ್ತಾ ಇದ್ದೀವಿ? ಕ್ರೈಸ್ತರಾಗಿರುವ ನಾವು ಏನನ್ನು ನಿರೀಕ್ಷಿಸ್ತಿದ್ವಿ? ಯೇಸು ಸ್ವಾಮಿಯಿಂದ ನಮಗೇನು ನಿರೀಕ್ಷೆ ಇದೆ? ಮನೆ ಕಟ್ಟಿ ಕೊಡ್ತೀನಿ ಅಂತ ಹೇಳಿದಾರೆ ಏಸಪ್ಪ. ಒಂದು ಎಮ್ಮೆ ಕಟ್ತೀವಿ ಅಂತ ಹೇಳಿದಾರೆ ಏಸಪ್ಪ. ಏನು ನಿರೀಕ್ಷೆ? ನಿಮಗೊಂದು 10 ಎಕರೆ ಹೊಲ ಮಾಡಿಕೊಡ್ತೀನಿ ಅಂತ ಹೇಳಿದಾರೆ ಎಲ್ಲರೂ ಏಸಪ್ಪ. ಏನು ನಿರೀಕ್ಷಿಸ್ತಾ ಇದ್ದೀರಿ? ಪರಲೋಕ, ನಿತ್ಯ ಜೀವ. ಯಾರು ನೋಡಲಿಲ್ಲ ಅದನ್ನ? ನೋಡಿದ್ದೀರಾ ನಿತ್ಯ ಜೀವನ? ನಿತ್ಯ ಜೀವ ಗೊತ್ತಿದ್ದೀನಿ ಯಾರಿಗಾದರೂ? ಇಲ್ಲ. ಯಾರಾದರೂ ಹೋಗಿ ಬಂದವ್ರು ಏನಾದ್ರು ಸಿಗ್ನೇಚರ್ ಮಾಡಿದಾರೆ, ನಾನು ಹೋಗಿ ಬಂದಿನಪ್ಪ ನೀವು ಹೋಗ್ರಿ ಅಂತೇಳಿ? ಯಾರಾದರೂ? ಇಲ್ಲ. ಯಾರು ಅಲ್ಲಿಗೆ ಹೋಗಿ ಬಂದವರಿಲ್ಲ. ಯೇಸು ಸ್ವಾಮಿ ಒಬ್ಬರೇ ಅಲ್ಲಿಂದ ಬಂದವರಿದ್ದಾರೆ. ಹಲ್ಲೆಲೂಯ. ಆತನ ಮಾತಿನ ಮೇರೆಗೆ ನಾವೇನಾಗಿದ್ದೀವಿ ಇವತ್ತು? ನಾವು ಯೇಸುವನ್ನು ಹಿಂಬಾಲಿಸ್ತಾ ಇದ್ದೀವಿ. ನಾವು ಆತನ ಮಕ್ಕಳಾಗಿದ್ದೀವಿ. ನಾವು ಆತನ ಅನುಯಾಯಿಗಳಾಗಿದ್ದೀವಿ. ಅದಕ್ಕೆ ಅಲ್ಲಿ ಹೇಳ್ತಾರೆ, ನಾವು ನಿರೀಕ್ಷಿಸುವ ವಿಷಯಗಳವಾಗಿ. ಯಾವುದು? ನಿತ್ಯ ಜೀವದ ವಿಷಯವಾಗಿ, ಆ ಪರಲೋಕದ ವಿಷಯವಾಗಿ, ಆ ಹೊಸ ಯೆರೂಸಲೇಮಿನ ವಿಷಯವಾಗಿ, ಆತನು ನನಗಾಗಿ ನಿನಗಾಗಿ ಮಾಡಿರುವ ಬಂಗಾರದ ಬೀದಿಯ ವಿಷಯವಾಗಿ. ಹಲ್ಲೆಲೂಯ. ಭೂಲೋಕದಲ್ಲಿ ಯಾವ ಬೀದಿ ಇದೆ? ಆಯ್ತಾ ಬೀದಿ? ಬಂಗಾರದ ಬೀದಿ ಐತಾ? ಮತ್ತೆ ಬಂಗಾರದ ಬೀದಿ ಅಂತೀರಪ್ಪ ಇಲ್ಲೆಲ್ಲ. ವಾವ್, ಇವ್ರ ಕಣ್ಣಿಗೆಲ್ಲ ದೇವರಿಗೆ ಸ್ತೋತ್ರ. ಹಲ್ಲೆಲೂಯ. ಏನು ಬೀದಿ ಇದೆ? ಟಾರ್ ರೋಡ್ ಇದೆ, ಇಲ್ಲಾಂದರೆ CC ರೋಡ್ ಇದೆ, ಇಲ್ಲಾಂದರೆ ಯಾವುದಿದೆ? ಮಣ್ಣಿನ ರೋಡ್ ಇದೆ. ಆದರೆ ಪರಲೋಕದಲ್ಲಿ ಆಮೇನ್, ಹಲ್ಲೆಲೂಯ, ಪರಲೋಕದಲ್ಲಿ ಬಂಗಾರದಿಂದ ದೇವರು ರೋಡ್ ಮಾಡಿದಾರಂತೆ ನಿನಗೋಸ್ಕರ, ನನಗೋಸ್ಕರ. ಆಮೇನ್ ಹೇಳಮ್ಮ. ಆಮೇನ್, ಹಲ್ಲೆಲೂಯ. ದೇವ್ರು ಏನು ಮಾಡಿದ್ದಾರೆ? ನನಗೋಸ್ಕರ ನಿನಗೋಸ್ಕರ ನಡೆದಾಡಕ್ಕೆ ಬಂಗಾರದಿಂದ ಬೀದಿನ ದೇವ್ರು ಮಾಡಿದ್ದಾನೆ. ನೋಡಲಿಲ್ಲ, ಆದರೆ ನಿರೀಕ್ಷಿಸ್ತಾ ಇದ್ದೀವಿ. ನೋಡಲಿಲ್ಲ, ಅದೇನಿದೆ? ಒಂದು ಭರವಸೆ ಇದೆ. ಯೇಸು ಸ್ವಾಮಿಯನ್ನು ನಂಬಿದ ಪ್ರತಿಯೊಬ್ಬರು ಕೂಡ ಆ ಬಂಗಾರದ ಬೀದಿಯಲ್ಲಿ ನಡ್ಕೊಂಡು ಹೋಗ್ತೇವೆ. ನನಗೆ ನಂಬಿಕೆ ಇದೆ, ನಾನು ನಿರೀಕ್ಷಿಸ್ತಾ ಇದ್ದೇನೆ. ಆಮೇಲೆ ಮುಂದೆ ಹೇಳ್ತದೆ, ಭರವಸೆದಿಂದಿರುವುದು ಕಣ್ಣಿಗೆ ಕಾಣದವುಗಳನ್ನು. ಏನು ವಿಷಯ? ಏನಂತ್ರಿ? ಕಣ್ಣಿಗೆ ಕಾಣದವುಗಳು. ಇವೆಲ್ಲ ಕಣ್ಣಿಗೆ ಕಾಣ್ವಾ? ಕಂಡಿಲ್ಲ. ಪರಲೋಕನ ಯಾರು ನೋಡಲಿಲ್ಲ, ದೇವರನ್ನು ಯಾರು ನೋಡಲಿಲ್ಲ. ಬಂಗಾರದ ಬೀದಿ ಎಷ್ಟು ಅಗಲಕ್ಕೆ ಹಾಕಿದ್ದಾರೆ, ಎಷ್ಟು ಉದ್ದಕ್ಕೆ ಹಾಕಿದ್ದಾರೆ ನೋಡಿಲ್ಲ. ಆದರೆ ನಿರೀಕ್ಷೆ ಇದೆ, ಭರವಸೆ ಇದೆ. ಯೇಸು ಸ್ವಾಮಿ ಪುನರುತ್ಥಾನನಾಗಿ ಬಂದಾಗ, ಯೇಸು ಸ್ವಾಮಿ ಪುನರುತ್ಥಾನನಾಗಿ ಬಂದಾಗ ಮನೆಯಲ್ಲಿ ಕೂತ್ಕೊಂಡಿದ್ರು ಎಲ್ಲರೂ ಶಿಷ್ಯರು. ಏನು ಮಾಡಿದ್ರು? ಎಲ್ಲ ಶಿಷ್ಯರು ಮನೆಯಲ್ಲಿ ಕೂತ್ಕೊಂಡಿದ್ರು. ಆಗ ತಕ್ಷಣ ಏಸಪ್ಪ ಒಳಗಡೆ ಬಂದರು. ಒಳಗಡೆ ಬಂದು ನಿಮಗೇನಾಗಲಿ, ಸಮಾಧಾನ ಆಗಲಿ ಅಂತ ಹೇಳಿ ನಿಂತ್ಕೊಂಡ್ರು. ಶುಭವಾಗಲಿ ಅಂದ್ರೆ ಸಮಾಧಾನ ಅಂದ್ರೆ? ನನಗೂ ಕನ್ಫ್ಯೂಸ್ ಮಾಡಬೇಡ್ರಿ. ಸಮಾಧಾನ ಫಸ್ಟ್ ದೇವರಿಂದ ಬಂದ ಮಾತು, ಸಮಾಧಾನ ಆಗಲಿ. ಯಾಕೆ ಗೊತ್ತಾ? ಅಲ್ಲಿ ಸಮಾಧಾನ ಇರಲಿಲ್ಲ, ಗಲಿಬಿಲಿ ಇತ್ತು. ಆ ಶಿಷ್ಯರ ಮಧ್ಯದಲ್ಲಿ ಏನಿತ್ತು? ಗಲಿಬಿಲಿ ಇತ್ತು. ಅಯ್ಯೋ ಏನಾಯ್ತಪ್ಪ, ಎಲ್ಲ ಬಿಟ್ಬಿಟ್ವಿ. ಏನು? ಮೀನು ಹಿಡಿತಾ ಇದ್ವಿ. ನಮ್ಮ ಜೀವನಕ್ಕೊಂದೇನೋ ಆಧಾರ ಇತ್ತು. ಆ ಮೀನು ಹಿಡ್ಕೊಂಡು ಬಂದು ಮಾರಾಟ ಮಾಡ್ತಿದ್ವಿ. ಸಂಘದ ಹೆಂಗೋ ಕಟ್ಕೊತಾ ಇದ್ವಿ. ಮನೆ ಬಾಡಿಗೆ ಕಟ್ಕೊತಾ ಇದ್ವಿ. ವಾರಕ್ಕೆ ಸಂತೆ ಮಾಡ್ತಾ ಇದ್ವಿ. ಈ ಯೇಸು ಬಂದರು, ಈತನ ನಂಬಿದ್ವಿ, ಕೆಲಸನೇ ಬಿಟ್ವಿ, ಮೀನು ಹಿಡಿಯೋದು ಹೋಯ್ತು. ಇವಾಗ ಏನೂ ಇಲ್ಲ, ಊದೋದು ಕೊಟ್ಟು ಹಂಗಾಯ್ತು ನಮ್ಮ ಜೀವನ ಅಂತ ಏನು ಮಾಡಿದ್ರು? ಶಿಷ್ಯರೆಲ್ಲ ಕುತ್ಕೊಂಡು ಗೋಳೋ ಅಂತ ಅಳ್ತಾ ಇದ್ರು. ಸಮಾಧಾನ ಇರಲಿಲ್ಲ. ಅದಕ್ಕೆ ಏಸಪ್ಪ ಆ ಮನೆಗೆ ಬಂದು ಫಸ್ಟ್ ಅವ್ರಿಗೆ ಹೇಳಿದ್ದೇನೆಂದರೆ, ನಿಮಗೆ ಸಮಾಧಾನ ಆಗಲಿ. ಹಲ್ಲೆಲೂಯ, ನಿಮಗೆ ಸಮಾಧಾನ ಆಗಲಿ. ಆ ಮಾತನ್ನು ಹೇಳುವಾಗ ಅನೇಕರು ಎದ್ದರು. ವಾವ್, ಯೇಸು ಸ್ವಾಮಿ ಬದುಕಿದ್ದಾರೆ. ಯೇಸು ಸ್ವಾಮಿ ನಮ್ಮ ದೇವರು, ನಮ್ಮ ಪ್ರಭು, ನಮ್ಮ ಗುರು, ಸತ್ತಿಲ್ಲ, ರಬ್ಬೋನಿ. ಹಲ್ಲೆಲೂಯ, ಯಾರಂತೆ? ರಬ್ಬೋನಿ ಬದುಕಿದ್ದಾರೆ ಅಂತೇಳಿ ಆತನ ಸುತ್ತ ಕಡೆ ಬಂದು ನಿಂತ್ಕೊಂಡ್ರು. ಆದ್ರೆ ಒಬ್ಬ ಮಾತ್ರ ಏನು ಮಾಡಲಿಲ್ಲ. ನಾನು ನಂಬಂಗಿಲ್ಲಪ್ಪ. ಏನಂತಾನ ಆತ? ಸಾಧ್ಯನೇ ಇಲ್ಲ. ಏನು ಅನ್ಕೊಂಡಿದ್ದೀರಿ ನೀವು? ಸತ್ತವ್ರು ಎದ್ದು ಬರೋದಂದ್ರೆ ಏನು ಅನ್ಕೊಂಡಿದ್ದೀರಿ? ನಾನು ನಂಬಂಗಿಲ್ಲ. ಒಂದು ವೇಳೆ ಹಂಗೂ ಬಂದರೆ ನಾನೇನು ಮಾಡ್ತೀನಿ ಗೊತ್ತಾ? ಮಳೆ ಹೊಡೆದಾರಲ್ಲ ಯಾರು? ರೋಮ್ ಸಾಮ್ರಾಜ್ಯದವರು ಯೇಸು ಸ್ವಾಮಿಗೆ ಏನು ಮಾಡಿದ್ದಾರೆ? ಕೈಗೆ ಮಳೆ ಹೊಡೆದಾರ. ಗೊತ್ತೈತೆ, ನಾನು ನೋಡಿನಿ. ಕರೆಕ್ಟ್ ಹೋಲ್ ಆಗೈತಿ. ಇಲ್ಲಿ 2 ಕೈಗೆ ಏನಾಗೈತಿ? ತೂತು ಬಿದ್ದೈತಿ.
ಆ ತೂತ್ನ ಒಳಗೆ ನಾನು ಕೈ ಹಾಕಿ ಹೌದು ಅಂತ ನಂಬ್ತೀನಿ ಅಂತ ಹೇಳ್ತಾನೆ. ನೋಡ್ರಿ, ಇದನ್ನ ನಂಬಿಕೆ, ನಂಬಿಕೆನಾ? ಅದಕ್ಕೆ ಅಲ್ಲಿ ವಾಕ್ಯ ಹೇಳ್ತದೆ, ಕಣ್ಣಿಗೆ ಕಾಣದಿರುವುದನ್ನ, ಯಾವುದು? ಕಣ್ಣಿಗೆ ಕಾಣದಿರುವುದನ್ನ ಇದೇ ನಿಜ ಅಂತ ನಂಬುವುದೇ ಏನಾಗಿದೆ? ನಂಬಿಕೆ. ಹಲ್ಲೆಲೂಯ. ಅರ್ಥ ಆಯ್ತಾ? ನಂಬಿಕೆ ಅಂದ್ರೆ ನೀವು ಹೇಳ್ಬೇಕು, ಯಾರಾದರೂ ನಂಬಿಕೆ ವಿಷಯದಲ್ಲಿ ಮಾತಾಡಿದ್ರೆ, ರೀ ವಾಕ್ಯ ಹಿಂಗೆ ಹೇಳ್ತದೆ ರೀ, ಕಣ್ಣಿಗೆ ಕಾಣದದನ್ನ ನಂಬದೇ ನಂಬಿಕೆ. ನಾವು ಏನನ್ನು ನಿರೀಕ್ಷಿಸ್ತಾ ಇದ್ದೇವೋ ಅದು ಇದೆ ಅಂತ ಹೇಳೋ ನಿಜವಾದ ನಂಬಿಕೆ ಅಂದರೆ ಅದೇ ಅಂತಂದು ನಾವು ಹೇಳುವಾಗ, ನಂಬಿಕೆ ಇಲ್ಲದವರ ವಿಷಯದಲ್ಲಿ ಏನಾಗ್ತದೆ? ಅವ್ರಿಗೂ ಕೂಡ ನಂಬಿಕೆ ಬರ್ತದೆ. ಹಲ್ಲೆಲೂಯ. ಈ ಮಾತು ಯಾರು ಹೇಳ್ಯಾರ ಗೊತ್ತಾ? ಈ ನಂಬಿಕೆ ಎಲ್ಲಿಂದ ಬರ್ತದೆ ಗೊತ್ತಾ? ಈ ನಂಬಿಕೆ ಎಲ್ಲಿಂದ ಬರುತ್ತೆ? ಅಂಗಡಿಗೆ ಹೋಗಿ 1 kg ತಗೊಂಡು ಬರೋಣಮ್ಮ, ಸಿಗ್ತದಾ? ಹಲ್ಲೆಲೂಯ. ಎಲ್ಲಿಂದ ಬರ್ತದೆ ನಂಬಿಕೆ? ನಂಬಿಕೆ ಎಲ್ಲಿಂದ ಸಿಗುತ್ತೆ? ವಾಕ್ಯವನ್ನ ಕೇಳಿಸ್ಕೊಳ್ಳೋದ್ರಿಂದ, ವಾಕ್ಯವನ್ನ ಕೇಳಿಸ್ಕೊಳ್ಳೋದ್ರಿಂದ, ವಾಕ್ಯವನ್ನ ನಾವು ಪದೇ ಪದೇ ಕೇಳಿಸ್ಕೊಳ್ಳೋದ್ರಿಂದ, ವಾಕ್ಯವನ್ನ ಓದೋದ್ರಿಂದ ನಮ್ಮಲ್ಲಿ, ನಮ್ಮ ಹೃದಯದಲ್ಲಿ ಏನಾಗ್ತದೆ? ನಂಬಿಕೆ ಅನ್ನುವಂಥದ್ದು ಬರ್ತದೆ. ಅದಕ್ಕೆ 12ನೇ ಅಧ್ಯಾಯ ತಿರುಗಿಸ್ರಿ. 12ನೇ ಅಧ್ಯಾಯ 2ನೇ ವಾಕ್ಯ ಓದ್ರಿ. ನಂಬಿಕೆಯನ್ನ ಹುಟ್ಟಿಸುವವನು ಪೂರೈಸುವವನೂ ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು, ಹಲ್ಲೆಲೂಯಾ. ಎಲ್ಲಿಂದ ಬಂತದ ನಂಬಿಕೆ? ಯಾರು ಹುಟ್ಟಿಸ್ತಾರ ನಂಬಿಕೆಯನ್ನ? ಯೇಸು. ಯೇಸು ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಯೇಸು ಏನು ಮಾಡ್ತಾನಂತೆ? ನಂಬಿಕೆಯನ್ನು ಹುಟ್ಟಿಸುವನಾಗಿದ್ದಾನೆ. ಮಕ್ಕಳಿಗೆ ಸ್ಕೂಲಲ್ಲಿ ಪಾಠ ಮಾಡಿಕೊಟ್ಟು ಜ್ಞಾನ ಹೆಚ್ಚಿಸ್ಬೋದು. ಅರ್ಥ ಆಯ್ತಾ ನಾನು ಹೇಳೋದು? ಮಕ್ಕಳಿಗೆ ಸ್ಕೂಲ್ನಲ್ಲಿ ಪಾಠ ಹೇಳಿಕೊಟ್ಟು ಅವರ ಜ್ಞಾನವನ್ನು ಹೆಚ್ಚಿಸ್ಬೋದು, ಆದರೆ ನಂಬಿಕೆಯನ್ನು ಹೆಚ್ಚಿಸ್ಲಿಕ್ಕಾಗಲ್ಲ. ಆಗ್ತದ? ನಂಬಿಕೆಯನ್ನು ಹೆಚ್ಚಿಸ್ಲಿಕ್ಕಾಗ್ತದ? ನಂಬಿಕೆ ಬರುವಂಥದ್ದು ಯೇಸು ಕ್ರಿಸ್ತನಿಂದಲೇ. ಯೇಸು ಕ್ರಿಸ್ತನೇ ನಮಗೆ ನಂಬಿಕೆಯನ್ನು ಹುಟ್ಟಿಸುವನಾಗಿದ್ದಾನೆ. ಆ ನಂಬಿಕೆಯನ್ನು ಪೂರೈಸುವವನು ಕೂಡ ಆತನೇ ಆಗಿದ್ದಾನೆ. ನಾನು ನಂಬಿಲ್ಲ, ನನಗೆ ಗೊತ್ತಿಲ್ಲ, ಪರಲೋಕ ಹೇಗಿದೆ ನನಗೆ ಗೊತ್ತಿಲ್ಲ, ನಾನು ನಿರೀಕ್ಷಿಸುವಂಥ ನಿತ್ಯ ಜೀವ ನನಗೆ ಹೇಗಿದೆ ಗೊತ್ತಿಲ್ಲ, ಆದರೆ ಯೇಸು ಕ್ರಿಸ್ತನ್ ಏನು ಮಾಡ್ತಾನಂತೆ? ಆತನೇ ಅದನ್ನು ಪೂರೈಸ್ತಾನೆ. ಯಾವುದನ್ನ? ಆ ನಿತ್ಯ ಜೀವ ನಮಗೆ ಕೊಡುವುದರಲ್ಲಿ, ಆ ಪರಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುವುದರಲ್ಲಿ ಆತನೇ ಮುಂದಾಗಿದ್ದಾನೆ. ಹಲ್ಲೆಲೂಯ. ಆತನೇ ಮುಂದಾಗಿದ್ದಾನೆ, ಆತನೇ ಅದನ್ನು ಪೂರೈಸ್ತಾನೆ. ನಮ್ಮ ನಂಬಿಕೆಯನ್ನು ದೃಢಪಡಿಸಿ, ನಮ್ಮ ನಂಬಿಕೆಯನ್ನು ಬಲಪಡಿಸಿ, ಆ ನಂಬಿಕೆಯಲ್ಲಿ ನಿಂತು ನಾವು ಒಂದಿನ ಪರಲೋಕಕ್ಕೆ ಹೋಗುವವರೆಗೂ ಆತ ನಮಗೆ ಸಾರಥಿಯಾಗಿದ್ದಾನೆ. ಹಲ್ಲೆಲೂಯ. ಹೌದಾ ಅಲ್ವಾ? ಆತನೇ ಸಾರಥಿ. ಸಾರಥಿ ಅಂದ್ರೆ ಏನು? ಸಾರಥಿ ಅಂದ್ರೆ ಯಾರು? ಸವಾರರು, ಕುದುರೆ ಸವಾರ ಮಾಡೋನು ಆತನು ನಮ್ಮ ನಾವಿಕನಾಗಿದ್ದಾನೆ. ಆತನು ನಮಗೆ ಸಾರಥಿ ಆಗಿದ್ದಾನೆ. ನಮ್ಮನ್ನು ಆತನು ಬೋಟ್ನಲ್ಲಿ ಕುಂದಿರಿಸ್ಕೊಂಡು ಏನು ಮಾಡ್ತಾನೆ? ಪ್ರಯಾಣ ಮಾಡ್ತಾನೆ. ಹಲ್ಲೆಲೂಯ. ಯಾರ್ಯಾರು ಆತನ ಬೋಟ್ನಲ್ಲಿ ಕೊಡೋಕೆ ಇಷ್ಟಪಡ್ತೀರಿ? ಹಲ್ಲೆಲೂಯ. ಆತನ ನಾವಿಕನಾಗಿದ್ದಾನೆ. ಆಮೇನ್. ಆತನು ನಮಗೇನಾಗಿದ್ದಾನೆ? ಸಾರಥಿ ಆಗಿದ್ದಾನೆ ರೀ. ಆತನ ಬೋಟ್ ಅಂದರೆ ಹಡಗ್ರಿ. ಆತನ ಹಡಗಿನಲ್ಲಿ ನಾವು ಕೂತ್ಕೊಂಡ್ರೆ ಏನಾಗ್ತೀವಿ? ಸುರಕ್ಷತೆಯ ಹಾದಿ. ಹಲ್ಲೆಲೂಯ. ಸುರಕ್ಷತೆಯ ಮಾರ್ಗ, ಸುರಕ್ಷತೆಯ ಸ್ಥಳ. ಆತನ ಜೊತೆಯಲ್ಲಿ ನಾವು ಇರುವಾಗ ಸುರಕ್ಷತೆಯ ಸ್ಥಳದಲ್ಲಿ ನಾವು ಇರ್ತೀವಿ. ಒಂದು ವೇಳೆ ಆತನನ್ನು ಬಿಟ್ಟರೆ ಮರುಕ್ಷಣ ಬಾರ್ಡ್ರಲ್ಲಿ ಇದ್ದೀವಿ ಅಂತ ಹೇಳ್ತಾರೆ ಕೆಲವರು. ಮೊನ್ನೆ ನಾವು ಒಂದು 2-3 ತಿಂಗಳ ಹಿಂದೆ ಕೊರೋನಾ ಸ್ಟಾರ್ಟ್ ಮಾಡಿದ್ರು. ಕೊರೋನಾ ಬಂದಿದೆ ಅಂತೇಳಿ ಕೆಲವರಿಗೆಲ್ಲ ರೆಡ್ ಅಲರ್ಟ್, ಕೆಲವರಿಗೆಲ್ಲ ಆರೆಂಜ್ ಅಲರ್ಟ್, ಕೆಲವರಿಗೆಲ್ಲ ಗ್ರೀನ್ ಅಲರ್ಟ್ ಅಲ್ಲ. ಕೆಲವು ಏರಿಯಾಗಳು, ಬೆಂಗಳೂರು ರೆಡ್, ಅಲ್ಲಿ ಕೊರೋನಾ ಐತೆ ಹುಷಾರಾಗಿರ್ರಿ, ಇನ್ನೇನು ನೀನು ಓದಿ ನಿನಗೂ ಅಂಟ್ಕೊಂಡೇ ಬಿಡುತ್ತೆ. ಬಾರ್ಡ್ರ್ನಲ್ಲಿ ಹಂಗೆ ಹೆಂಗಿದೆ ಅಂತೆ? ಬಾರ್ಡ್ರ್ ಅಂದ್ರೇನು? ಆ ಕಡೆನ ಆಗ್ಬೋದು, ಈ ಕಡೆನೇ ಆಗ್ಬೋದು. ಹಾಗೆ ಸೊ ನಾವು ನಂಬಿಕೆಯನ್ನು ಏನು ಮಾಡಬೇಕು? ನಾವು ದೃಢಪಡಿಸಿಕೊಂಡು ಕ್ರಿಸ್ತನ ಆ ಒಂದು ಜೊತೆಯಲ್ಲಿ ನಾವು ನಡೆಯುವಾಗ, ಆತನ ಒಂದು ನಾವೆಯೊಳಗೆ ನಾವು ಇರುವಾಗ ಸುರಕ್ಷತೆಯಲ್ಲಿರ್ತೇವೆ. ಯಾವ ಒಂದು ಆರೆಂಜ್ ಅಥವಾ ರೆಡ್ ಗ್ರೀನ್ ಬಾರ್ಡರ್ ನಮಗೆ ಇರಂಗಿಲ್ಲ, ಎಲ್ಲ ಸಮೃದ್ಧಿನೇ ಇರ್ತದೆ. ಹಲ್ಲೆಲೂಯ. ಸೊ ದೇವರಿಗೆ ಸ್ತೋತ್ರ.
ಇನ್ನೂ ಮೆಸೇಜ್ಗೆ ಹೋಗಲಿಲ್ಲ. ಮೆಸೇಜ್ ಮುಗೀತು ಅನ್ಕೊಂಡ್ರೆ ಮೆಸೇಜ್ ಪ್ರಾರಂಭನೇ ಆಗಿಲ್ಲ. ಹಾಲೆಲೂಯ. ನಾನು ಮೆಸೇಜ್ ಮಾಡೋಕ್ಕೆ ತಗೊಂಬಂದಿದ್ದೆ ಬೇರೆ ಐತಿ. ಈಗ ಇನ್ನೂ ಅದಕ್ಕೆ ಹೋಗೋಣ ಅನ್ಕೊಂಡಿದ್ದೇನೆ. ಓಕೆ, ಇನ್ನೊಂದು ವಾಕ್ಯ ಓದಿ ಅದಕ್ಕೆ ಹೋಗೋಣಂತೆ. ಅದೇ ಇಬ್ರಿಯರು ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಾಕ್ಯ ಹೀಗೆ ಹೇಳ್ತದೆ, ಆದರೆ ನಂಬಿಕೆ ಇಲ್ಲದೆ ಯಾರನ್ನ? ಗಂಡನನ್ನು ಮೆಚ್ಚಿಸುವುದು ಅಸಾಧ್ಯ. ಹೌದಾ? ಹೆಂಡತಿಯನ್ನು ಮೆಚ್ಚಿಸುವುದು ಅಸಾಧ್ಯ. ಹೌದಾ? ತಂದೆ ತಾಯಿಗಳು ಮಕ್ಕಳನ್ನ, ಮಕ್ಕಳು ತಂದೆ ತಾಯಿಗಳನ್ನ. ಹೌದಾ? ಹಂಗಿದೇನಾ? ಏನಂತ ಹೇಳ್ತಾ ಇದೆ ಅಲ್ಲಿ? ನಂಬಿಕೆ ಇಲ್ಲದೆ ಯಾರನ್ನು ಮೆಚ್ಚಿಸ್ಲಿಕ್ಕೆ ಅಸಾಧ್ಯ ಅಂತೆ? ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ. ದೇವರೇನು ಮಾಡ್ತಾನಂತೆ? ಇದ್ದಾನೆ. ಮತ್ತು ತನ್ನನ್ನು ಹುಡುಕುವವರಿಗೆ ಏನು ಮಾಡ್ತಾನಂತೆ? ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ನೋಡ್ರಿ, ನಂಬಿಕೆ ಯಾಕೋ ನಂಬಿಕೆ ವಿಷಯದಲ್ಲಿ ಹೋಗ್ತಾ ಇದೆ. ಯಾರಿಗೆ ನಂಬಿಕೆಯಲ್ಲಿ ಕುಗ್ಗಿರ್ಬೇಕೇನೋ, ನಂಬಿಕೆಯಲ್ಲಿ ಕುಗ್ಗಿದ್ರೇನೋ ಇವತ್ತು ನಿಮಗೆ ನಂಬಿಕೆಯನ್ನು ದೇವರು ಬಲಪಡಿಸ್ತಾ ಇದ್ದಾನೆ. ದೇವರು ವಾಕ್ಯ ಹೇಳ್ತದೆ, ನಾವು ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದಕ್ಕೆ ಏನಾಗಿದೆ? ಅಸಾಧ್ಯ. ನಂಬಿಕೆನೇ ಇಲ್ಲ ಅಂದರೆ ನೀನು ಹೆಂಗಪ್ಪ ನಿರೀಕ್ಷಿಸ್ತೀಯ? ನಂಬಿಕೆನೇ ಇಲ್ಲ ಅಂದರೆ ಹೇಗೆ ನಿತ್ಯ ಜೀವ ಇದೆ ಅಂತ ನಂಬ್ತೀಯ? ಅದಕ್ಕೆ ದೇವ್ರ ವಾಕ್ಯ ಹೇಳ್ತಿದೆ, ನೀನು ದೇವರನ್ನ ಮೆಚ್ಚಿಸ್ಬೇಕಂದ್ರೆ ನೀನು ಫಸ್ಟ್ ನಂಬಿಕಸ್ಥನಾಗಿ ನಂಬಿಕೆಯಲ್ಲಿ ನಿಲ್ಲಬೇಕು. ನಿನ್ನ ನಂಬಿಕೆನೇ ದೇವರ ಮುಂದೆ ನಿನ್ನನ್ನೇನು ಮಾಡ್ತದೆ? ದೃಢಪಡಿಸಿ ನಿಲ್ಲಿಸ್ತದೆ. ಅಷ್ಟೇ ಅಲ್ಲ, ಅಲ್ಲಿ ಬಹಳ ಚೆನ್ನಾಗಿ ಹೇಳ್ತದೆ, ದೇವರ ಬಳಿಗೆ ಬರುವವನು ಯಾರು? ದೇವರು ಇದ್ದಾನೆ ಅಂತೇಳಿ ಏನು ಮಾಡ್ಬೇಕಂತೆ? ನಂಬಬೇಕು. ದೇವರ ಬಳಿಗೆ ಬರುವಾಗ ನಾವೇನು ಮಾಡಬೇಕು? ದೇವರು ಇದ್ದಾನೆ ಅಂತ ನಂಬಬೇಕು. ಇದ್ದಾನೆ ಅಂತ ಹೇಳಿ ನಂಬುವಾಗ ದೇವ್ರೇನು ಮಾಡ್ತಾನೆ? ನಂಬುವವರಿಗೆ ಪ್ರತಿಫಲವನ್ನು ಕೊಡ್ತಾನೆ. ಹಲ್ಲೆಲೂಯಾ. ಯಾರಿಗೆ ನಂಬಿಕೆ ಇಲ್ವೋ ಅವರಿಗೆ ಪ್ರತಿಫಲ ಸಿಗೋದಿಲ್ಲ. ನಂಬಿಕೆ ಇದ್ದರೆ ಮಾತ್ರನೇ ಅವರು ಪ್ರತಿಫಲವನ್ನು ಹೊಂದಿಕೊಳ್ಳೋಕ್ಕೆ ಅವರು ಯೋಗ್ಯರಾಗ್ತಾರೆ. ನಂಬಿಕೆ ಇಲ್ಲದೆ ನಾವು ಯಾವ ಫಲವನ್ನು ಕೂಡ ಹೊಂದಿಕೊಳ್ಳೋಕ್ಕೆ ಆಗೋದಿಲ್ಲ. ಇವಾಗ ಮನೆ ಮುಂದ್ಗಡೆ ಒಂದು ತೆಂಗಿನ ಮರನೋ, ಒಂದು ಮಾವಿನ ಮರನೋ, ಒಂದು ನೀರಳಿ ಹಣ್ಣಿನ ಮರನೋ ಹಾಕ್ತೀವಿ ಅಂದರೆ ನಂಬಿಕೆ. ಒಂದು 5 ವರ್ಷ ಆದಮೇಲೆ ಇರುತ್ತೆ, ನನಗೇನು ಮಾಡ್ತದೆ? ಫಲ ಕೊಡ್ತದೆ. ನಂಬಿಕೆ. ಅದೇನಾದ್ರು ಬರೆದು ಕೊಟ್ಟಿದ್ದಾನೆ ನಿಮಗೆ ಗ್ಯಾರಂಟಿನ? ಗಿಡ, ತೆಂಗಿನ ಮರ, ಮಾವಿನ ಮರ ಏನಾದ್ರು ಗ್ಯಾರಂಟಿ ಕೊಟ್ಟಿದ್ದೇನಾ? ಇಲ್ಲ. ಆದರೂ ಏನು ಮಾಡ್ತೀವಿ ನಾವು? ನಂಬಿಕೆ. ನೀರು ಹಾಕ್ತೀನಿ ಇದಕ್ಕೆ ಟೈಮು, ಗೊಬ್ಬರ ಹಾಕ್ತೀನಿ ಇದಕ್ಕೆ ಟೈಮು, ಇದನ್ನು ಯಾವುದೂ ಕೂಡ ನಾಶ ಮಾಡ್ದಂಗೆ ನಾನು ಅದನ್ನು ಸುರಕ್ಷತೆಯಲ್ಲಿ ಕಾಪಾಡ್ಕೊಳ್ತೇನೆ. ನಾನು ಅದಕ್ಕೆಲ್ಲ ಹಾಕುವಾಗ ಅದು ನನಗೆ ಒಂದು 4 ವರ್ಷ ಆದಮೇಲೆ, 5 ವರ್ಷ ಆದಮೇಲೆ ಫಲ ಕೊಡುತ್ತೆ. ಕೊಡ್ತಾ ಇಲ್ವಾ? ಕೊಡುತ್ತೆ. ಹಾಗೆ ನಾವು ಕ್ರಿಸ್ತನಲ್ಲಿ, ದೇವರಲ್ಲಿ ನಾವೇನು ಮಾಡಬೇಕಂತೆ? ಹೀಗೆ ಸುರಕ್ಷತೆಯಲ್ಲಿ ನಾವು ನಡಿಬೇಕು. ವಾಕ್ಯದ ಮೇಲೆ ಆಧಾರಗೊಂಡು ವಾಕ್ಯವನ್ನು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ಆ ವಾಕ್ಯದಂತೆ ನಾವು ಜೀವಿಸ್ತಾ ಹೋಗುವಾಗ, ಆ ನಂಬಿಕೆಯಲ್ಲಿ ನಾವು ನಡೆಯುವಾಗ ದೇವರು ನಮಗೆ ಫಲ ಕೊಟ್ಟೇ ಕೊಡ್ತಾನೆ. ದೇವರು ಫಲ ಕೊಡಬೇಕು ಅಂತ ಹೇಳಿದ್ರೆ ನಾವು ಆತನಲ್ಲಿ ಏನಾಗಿರ್ಬೇಕಂತೆ? ನೆಲೆಗೊಂಡಿರ್ಬೇಕು. ಆಮೇಲೆ ಅದಕ್ಕೆ ಅಲ್ಲಿ ಆ ಅಪೊಸ್ತಲನಾಗಿರುವಂಥ ಯೋಹಾನ ಹೇಳಿದ, ನಾವು ಅದನ್ನು ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿ ಮನಸ್ಸಿಟ್ಟು ನೋಡಿ ಏನು ಮಾಡ್ತಾ ಇದ್ದೀವಿ? ನಿಮಗೆ ತಿಳಿಸ್ತಾ ಇದ್ದೇವೆ. ಆ ವಾಕ್ಯ, ಆ ಜೀವವುಳ್ಳ ವಾಕ್ಯ ಇವತ್ತು ನಮ್ಮಲ್ಲಿ ಬಂದಿದೆ. ಏನೋ ಯಾರೋ ಹೇಳಿದ್ರಂತಲ್ಲ, ಆ ಜೀವವುಳ್ಳ ವಾಕ್ಯವೆಂಬಾತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಆತನು ಇವತ್ತು ನೆನ್ನೆ ಇದ್ದವನಲ್ಲ, ಆದಿಯಿಂದ ಇದ್ದವನಾಗಿದ್ದಾನೆ. ಆದ್ದರಿಂದ ಪ್ರಿಯ ದೇವ್ರ ಮಕ್ಕಳೇ, ನಾವು ಆತನ ನಂಬಿಕೆಯಲ್ಲಿ ಸ್ಥಿರವಾಗಿ ನಿಂತು ನಾವು ದೇವರನ್ನ ಏನು ಮಾಡೋಣ? ಅನೇಕರಿಗೆ ಪ್ರದರ್ಶಿಸುವರಾಗಿರೋಣ. ಹಲ್ಲೆಲೂಯ. ಸಂದೇಶಕ್ಕೆ ಬರೋಣವಾ? ಓಕೆ. ಕೀರ್ತನೆಗಳ ಪುಸ್ತಕ 33ನೇ ಅಧ್ಯಾಯ. ಕೀರ್ತನೆಗಳ ಪುಸ್ತಕ 33ನೇ ಅಧ್ಯಾಯದ ಕಡೆಗೆ ನಮ್ಮ ಸತ್ಯವನ್ನು ತಿರುಗಿಸ್ಕೋಣ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯ. ಎಷ್ಟು ಜನಕ್ಕೆ ನಿದ್ರೆ ಬರ್ತಾ ಇದೆ? ನಿದ್ರೆ ಬರ್ತಾ ಇದೆನಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ನಿದ್ರೆ ಇಲ್ಲ ಅಂದರೆ ಸಂತೋಷ. ಈ ದಿನಗಳಲ್ಲಿ ಏನಾಗಿತ್ತು ಅಂದರೆ ಯುತಿಕನ ಆತ್ಮ ಬಹಳ ಕೆಲಸ ಮಾಡ್ತಾ ಇದೆ. ಈ ದಿನಗಳಲ್ಲಿ ಯಾರ ಆತ್ಮ? ಯುತಿಕನ ಆತ್ಮ. ಯುತಿಕನ ಆತ್ಮ ಗೊತ್ತಾ ನಿಮಗೆ? ಯುತಿಕನ ಆತ್ಮ ಬಹಳ ಕೆಲಸ ಮಾಡ್ತಾ ಇದೆ.
ಯಾಕೆ ಗೊತ್ತಾ? ಯುತಿಕ ಯಾರು ಗೊತ್ತಾ? ಎಲ್ಲಿಂದ ಹೊಸ ಹೆಸರು ತಗೊಂಬಂದಾರಪ್ಪ ನಮ್ಮ ಪಾಸ್ಟರ್ ಅಂತೀರಾ? ಎಲ್ಲಿದ್ದ ಗೊತ್ತಾ ಯುತಿಕ? ಎಲ್ಲಿದ್ದಾನ್ರಿ? ಓದಿಲ್ವಾ ನೀವು? ಯುತಿಕ ಎಲ್ಲಿದ್ದ? 3ನೇ ಅಂತಸ್ತಿನಲ್ಲಿ ಕುತ್ಕೊಂಡಿದ್ದಾನೆ. ಎಲ್ಲಿದ್ದಾನೆ? ಎಲ್ಲಿ? 3ನೇ ಅಂತಸ್ತು. ಎಲ್ಲಿ ಗೊತ್ತಾ? ನೆಲದ ಮೇಲೆ ಕುಂತಿಲ್ಲ, ಕಿಟಕಿಯಲ್ಲಿ ಕುತ್ಕೊಂಡಿದ್ದಾನೆ. ಎಲ್ಲಂತೆ? ಎಲ್ಲಿದ್ದಾನಂತೆ? ನೆಲದ ಮೇಲೆ ಕುಂತಿಲ್ಲ, ಅವನು ಕಿಟಕಿಯಲ್ಲಿ ಕುತ್ಕೊಂಡಿದ್ದಾನೆ. ಏನು ಮಾಡ್ತಿದ್ದಾನೆ ಗೊತ್ತಾ? ಭಾಳ ಚೆನ್ನಾಗಿ ಪ್ರಸಂಗ ಕೇಳಿಸ್ಕೊಳ್ತಾ ಇದ್ದಾನೆ, ಭಾಳ ಚೆನ್ನಾಗಿ. ವಾಹ್! ಅಪೊಸ್ತಲನಾದ ಪೌಲ ಏನು ಮಾಡ್ತಿದ್ದಾನೆ? ಪ್ರಸಂಗ, ವಾಕ್ಯ ಹೇಳ್ತಾ ಇದ್ದಾನೆ. ಯುತಿಕ ಏನು ಮಾಡ್ತಿದ್ದಾನಂತೆ? ಕಿಟಕಿಯಲ್ಲಿ ಕುತ್ಕೊಂಡು ವಾಕ್ಯ ಕೇಳಿಸ್ಕೊಳ್ತಾ ಏನು ಮಾಡಿದೆ ಗೊತ್ತಾ? ಏನು ಮಾಡ್ದ? ನಿದ್ರೆ ಮಾಡಿದ. ನಿದ್ರೆ ಮಾಡಿ ಏನಾಯ್ತು ಗೊತ್ತಾ? ಅಲ್ಲಿ ಕೆಳಗಡೆ ಬಿದ್ದೇ ಬಿಟ್ಟ ಪಾಪ. ಎಲ್ಲಿದ್ದಾನೆ ಅವನು? 3ನೇ ಅಂತಸ್ತಿನಲ್ಲಿ ಕುತ್ಕೊಂಡಿದ್ದಾನೆ. 3ನೇ ಅಂತಸ್ತಿನಲ್ಲಿ ಕುತ್ಕೊಂಡು ಪ್ರಸಂಗ ಕೇಳ್ತಾ ಏನು ಮಾಡ್ಬಿಟ್ಟ ಅವನು? ನಿದ್ರೆ ಮಾಡಿ ಏನಾಯ್ತಂತೆ? ಅಲ್ಲಿಂದ ಬಿದ್ದೇ ಬಿಟ್ಟ. ಬಿದ್ದಾದ್ಮೇಲೆ ಎದ್ನ ರೀ. ಏನಂತೆ ಪಾಪ, ನೋಡ್ರಿ ಏನು ದುರ್ದೈವಿ. ಏನಾಯ್ತಂತೆ? ಸತ್ತೇ ಹೋಗ್ಬಿಟ್ಟ. ವಾಕ್ಯವನ್ನು ಕೇಳಿಸ್ಕೊಳ್ತಾ ಸತ್ತೋಗ್ಬಿಟ್ಟ. ಏನು ಧನ್ಯನಪ್ಪ ಅವನು, ಅಲ್ಲ? ಧನ್ಯನ ಹೌದಾ ಅಲ್ವಾ? ಎಲ್ಲ ಏನನ್ನ ಮಾಡ್ತಾ ಸತ್ತೋಗ್ತಾರ, ನಾವು ವಾಕ್ಯ ಕೇಳಿಸ್ಕೊಂತ ಸತ್ತೋಗ್ತೀವಲ್ಲಪ್ಪ. ನಿದ್ದೆ ಮಾಡ್ತಾ ಸತ್ತೋಗ್ಬಿಟ್ಟ ನೋಡಿ. ಸತ್ತು ಹೋಗಿರುವ ಯುತಿಕನನ್ನು ಹಾಗೆ ಬಿಡಲಿಲ್ಲ. ಪೌಲ ಹೋಗಿ ಪ್ರಾರ್ಥನೆ ಮಾಡಿದಾಗ ಅವನಿಗೆ ಜೀವ ಬಂತಂತೆ. ಆಮೇಲೆ ಪೌಲ ಪ್ರಾರ್ಥನೆ ಮಾಡುವಾಗ ಏನಾಯ್ತಂತೆ? ಅವನಿಗೆ ಜೀವ ಬಂತು. ಇವತ್ತು ಇದೇ ಯುತಿಕನ ಆತ್ಮ ಎಷ್ಟರ ಮಟ್ಟಿಗೆ ಸಭೆಗಳಲ್ಲಿ ಕಾರ್ಯ ಮಾಡ್ತಿದ್ದು ನನಗೆ ಗೊತ್ತಿಲ್ಲ. ಯುತಿಕನ ಆತ್ಮಕ್ಕೆ ನೀವೆಲ್ಲ ಏನಾಗಬಾರ್ದು? ಶರಣಾಗತರಾಗಬೇಡ್ರಿ. ಪೌಲನೊಳಗಿರುವಂಥ ಆತ್ಮಕ್ಕಾಗಿ, ನನಗೆ ನಿನಗೆ ಜೀವ ಕೊಟ್ಟಿರುವ ದೇವರ ವಾಕ್ಯಕ್ಕಾಗಿ. ಹಲ್ಲೆಲೂಯ. ಆ ವಾಕ್ಯದಲ್ಲಿ ಏನಿತ್ತಂತೆ? ಜೀವ. ಆದಿಯಿಂದ ಇದ್ದಿರುವಂಥ ದೇವರ ವಾಕ್ಯದಲ್ಲಿ ಏನಿತ್ರಿ? ಜೀವ ಇತ್ತು, ಉಜ್ಜೀವನ ಇತ್ತು. ಮತ್ತೆ ನಿದ್ರೆ ಹೆಂಗೆ ಬರ್ತೈತೆ? ನೀವು ವಾಕ್ಯ ಹೇಳುವಾಗ ಅದು ನನಗೆ ಅರ್ಥ ಆಗಂಗಿಲ್ಲ. ನಿದ್ರೆ ಹೆಂಗೆ ಬರ್ತದೆ? ಯುತಿಕನ ಆತ್ಮ ಹೇಳ್ರಿ, ಯೇಸು ನಾಮದಲ್ಲಿ ಹೊರಟೋಗಂತ ಹೇಳ್ರಿ. ಯುತಿಕನ ಆತ್ಮ ಯೇಸು ನಾಮದಲ್ಲೇ ಹೋಗ ಆ ಕಡೆ. ಹೇಳ್ಬೇಕು ನೀವು, ಹಂಗೆ ಹೇಳಿ ಗದರಿಸ್ಬೇಕು. ಅಂದ್ರಾಗ್ಲೇ ಅವೆಲ್ಲ ಬಿಟ್ಟು ಹೋಗ್ತಾವೆ. ಇಲ್ಲಾಂದ್ರೆ ಜೊತೆಗೆ ತಂಗ್ತಾವೆ, ಜೊತೆಲೇ ತಂಗ್ತಾವೆ. ಇಲ್ಲಿ ನಿಂತ್ಕೊಂಡು ನಾವು ಇಷ್ಟೆಲ್ಲ ಮಾಡ್ತಿರ್ತೀವಿ, ನೀವು ಅಲ್ಲಿ ಕುತ್ಕೊಂಡು ಆರಾಮ್ ಮೇಲೆ ಹೋಗ್ತಿದ್ರಿ ಹಂಗೆ. ಹಲ್ಲೆಲೂಯಾ. ಓಕೆ, ದೇವರಿಗೆ ಸ್ತೋತ್ರ. ನಾನು ಸ್ವಲ್ಪ ಹೊತ್ತು ನಿಮ್ಮನ್ನು ಎದ್ದು ನಿಲ್ಲಿಸ್ಬಿಡ್ತೀನಿ. ಹಾಗಾರೆ ನೀವು ಕುತ್ಕೊಂಡ್ರೆ ಯುತಿಕನ ಆತ್ಮ ಬರುತ್ತೆ ಅಂದರೆ ಸ್ವಲ್ಪ ಹೊತ್ತು ಎದ್ದು ನಿಂತ್ಕೊಂಡು ವಾಕ್ಯ ಕೇಳಿಸ್ಕೊಳ್ರಿ. ಹಂಗೆ ಮಾಡ್ತೀರಾ? ಓಕೆ. ದೇವ್ರ ವಾಕ್ಯ ಹೇಳ್ತದೆ, ಕೀರ್ತನೆ 33ರಲ್ಲಿ 9ನೇ ವಾಕ್ಯವನ್ನು ಹೀಗೆ ಧ್ಯಾನ ಮಾಡಿಕೊಳ್ಳೋಣ ನಾವು. ಆತನು ನುಡಿದ ಮಾತ್ರಕ್ಕೆ ಸಮಸ್ತವೂ ಉಂಟಾಯಿತು. ನನ್ನ ಜೊತೆಗೆ ಓದ್ರಿ. ಆತನು ನುಡಿದ ಮಾತ್ರಕ್ಕೆ ಸಮಸ್ತವೂ ಉಂಟಾಯಿತು. ಆತನು ಆಜ್ಞಾಪಿಸುತ್ತಲೇ ಸರ್ವವೂ ಏನಾಯ್ತಂತ್ರೆ? ಸ್ಥಾಪನೆ ಆಯಿತು. ಹಲ್ಲೆಲೂಯ. ಯಾರು? ಆದಿಯಲ್ಲಿ ಇದ್ದ ದೇವರು. ಯಾರಿದ್ರು ಆದಿಯಲ್ಲಿ ಇದ್ದ ದೇವರು? ಯಾರ್ರೀ? ನನಗಾಗಿ ನಿನಗಾಗಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟ ದೇವರು. ಹಲ್ಲೆಲೂಯ. ನನಗಾಗಿ ನಿನಗಾಗಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟ ದೇವರು. ಯಜ್ಞ ಹೋಮಗಳಲ್ಲಿ ನಿನಗೇನಿಲ್ಲ, ಇಷ್ಟ ಇಲ್ಲ. ಯಾರಿಗೆ? ಆ ಯಜ್ಞ ಹೋಮಗಳಿಗೆ ದೇವರು ಮೆಚ್ಚಲಿಲ್ಲ. ದೇವರು ಯಜ್ಞ ಹೋಮಗಳಿಗೆ ಮೆಚ್ಚಲಿಲ್ಲ. ದೇವರು ಆತನನ್ನೇ ಯಜ್ಞವಾಗಿ ನಿಮಗೆ ಅರ್ಪಿಸಿದ್ದಾನೆ. ಹಲ್ಲೆಲೂಯ. ಅರ್ಥ ಆಯ್ತು ನಾನು ಹೇಳೋದು? ಯಜ್ಞ ಹೋಮಗಳಿಗೆ ಆತನಿಗೆ ಇಷ್ಟ ಇಲ್ಲ. ಆದರೆ ಯೇಸು ಕ್ರಿಸ್ತನನ್ನ ನಿನ್ನ ಪಾಪಗಳಿಗಾಗಿ ಯಜ್ಞವಾಗಿ ಅರ್ಪಿಸಿದ್ದಾನೆ. ಆತನಿಗೇನು ಇಷ್ಟ ಇಲ್ಲ ನೀನು ಮಾಡುವ ಹೋಮ, ನೀನು ಮಾಡುವ ಯಜ್ಞ, ಆತನಿಗೆ ಬೇಕಾಗಿಲ್ಲ. ಆದರೆ ನಿನ್ನ ಪಾಪ ಪರಿಹಾರಕ್ಕಾಗಿ ಕರ್ತನಾಗಿರುವ ಯೇಸು ಕ್ರಿಸ್ತನನ್ನ, ಆದಿಯಲ್ಲಿ ದೇವರ ಬಳಿಯಲ್ಲಿದ್ದ ಆತನನ್ನ, ಆದಿಯಲ್ಲಿ ದೇವರಾಗಿರುವ ಆತನನ್ನ, ಆದಿಯಲ್ಲಿ ನಮಗೋಸ್ಕರ ನರಾವತಾರವೆತ್ತಿ ಬಂದ ಆತನನ್ನ ಆತನು ಶಿಲುಬೆಯ ಮೇಲೆ ಯಜ್ಞ ಮಾಡಿದ್ದಾನೆ. ಹಲ್ಲೆಲೂಯ. ಅಲ್ಲಿ ವಾಕ್ಯ ಹೇಳ್ತದೆ, ಆತನು ನುಡಿದ ಮಾತ್ರಕ್ಕೆ. ಯಾರು? ಆದಿಯಲ್ಲಿ ಇದ್ದ ಆತನು. ನಿನ್ನೆ ಮೊನ್ನೆ ಅಲ್ಲ, ಆದಿಯಲ್ಲಿ ಇದ್ದ ಆತನು ನುಡಿದ ಮಾತ್ರಕ್ಕೆ. ಅದಕ್ಕೆ ಹಾಡುಗಾರ ಬಹಳ ಚೆನ್ನಾಗಿ ಹೇಳ್ತಾನೆ, ನಿನ್ ಕಾರ್ಯಗಳು ಆಶ್ಚರ್ಯವೂ ದೇವಾ,
ನಿನ್ ಕಾರ್ಯಗಳು ಆಶ್ಚರ್ಯವೂ ದೇವಾ, ನಿನ್ ಕಾರ್ಯಗಳು ಆಶ್ಚರ್ಯವೂ ದೇವಾ, ನಿನ್ ಕಾರ್ಯಗಳು ಆಶ್ಚರ್ಯವೂ ದೇವಾ. ನೀ ನುಡಿಯಲು ಕ್ಷಣದಲ್ಲಿ ಸೃಷ್ಟಿ ಉಂಟಾಯಿತು, ನೀ ನುಡಿಯಲು ಮಾರ ಮಧುರವಾಯಿತು, ನೀ ನುಡಿಯಲು ಎರಿಕೋ ನೆಲಕ್ಕೆ ಉರುಳಿತು, ನೀ ನುಡಿಯಲು ಸಮುದ್ರ ಶಾಂತವಾಯಿತು, ನೀ ನುಡಿಯಲು. ಏನಂತೆ? ನೀ ನುಡಿಯಲು. ಯೇಸು ಮಾತಾಡುವಾಗ, ಯೇಸು ಕ್ರಿಸ್ತನು ಬಾಯಿ ತೆರೆಯುವಾಗ ಏನಾಯ್ತಂತ್ರಿ? ಸಮಸ್ತವು ಉಂಟಾಯಿತು. ಆದಿಯಲ್ಲಿ ವಾಕ್ಯವನ್ನು ಓದುವಾಗ ನಾವು ದೇವ್ರ ವಾಕ್ಯ ಹೇಳ್ತಿದ್ದೆ. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯದ 1ನೇ ವಾಕ್ಯದಿಂದ ಓದ್ತಾ ಬಂದರೆ ದೇವ್ರ ವಾಕ್ಯ ಹೇಳ್ತದೆ, ಏನಿತ್ತಂತೆ ಭೂಮಿ ಮೇಲೆ? ಏನಿತ್ತು? ಹೇಗಿತ್ತು ಭೂಮಿ? ಹೇಗಿತ್ರಿ? ಬರಿದಾಗಿತ್ತು. ತುಂಬಿಕೊಂಡಿತ್ತ ಎಲ್ಲ? ಗಿಡ, ಮರ, ಹಣ್ಣು, ಕಾಯಿ, ಹೊಳೆ, ನದಿ, ಮನುಷ್ಯ, ಪ್ರಾಣಿ, ಪಕ್ಷಿ ಎಲ್ಲ ಇತ್ತ? ಹೆಂಗಿತ್ತಂತೆ? ಶೂನ್ಯವಾಗಿತ್ತು. ಹೆಂಗಿತ್ತು? ಸೊನ್ನೆ. ಸೊನ್ನೆ ಅಂದ್ರೆ ಏನು? ಅದಕ್ಕೇನು ಬೆಲೆ ಇಲ್ಲಲ್ಲ, ಸೊನ್ನೆ, ಶೂನ್ಯ. ಅಂದ್ರೆ ಒಂದ್ರ ಮುಂದೆ ಸೊನ್ನೆ ಹಾಕಿದ್ರೆ ಭಾಳ ಆಕೈತಿ, ಮತ್ತೆ ಭಾಳ ಬೆಲೆ ಬರ್ತೈತಿ. ಅರ್ಥ ಆಯ್ತಾ? ಒಂದು ಬರೆದು ಮುಂದೆ ಸೊನ್ನೆ ಹಾಕ್ಕೊಂಡು ಹೋದ್ರೆ ಅದಕ್ಕೆ ಭಾಳ ಐತಿ, ಲಕ್ಷ, ಕೋಟಿ, ಮಿಲಿಯನ್ ಆಗುತ್ತೆ. ಒಂದು ಬರೆದು ಹಿಂದೆ ಹಾಕ್ಕೊಂಡು ಬನ್ರಿ ಹಿಂಗೆ ಏನೂ ಇಲ್ಲ. ಅದನ್ನ ಹೇಳ್ತಾ ಇರೋದು, ಆ ಸೊನ್ನೆ. ಮತ್ತು ನೀವು ಈ ಸೊನ್ನೆಗೆ ಹೋಗ್ಬೇಡ್ರಿ. ಅರ್ಥ ಆಯ್ತಾ? ಸೊನ್ನೆ, ಶೂನ್ಯ. ಶೂನ್ಯ ಅಂತ ಹೇಳುವಾಗ ಏನೂ ಇಲ್ಲ, ಖಾಲಿ 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 ಖಾಲಿ. ಆ ಖಾಲಿ ಖಾಲಿ ಆಗಿರುವಾಗ ದೇವ್ರೇನು ಮಾಡಿದಂತೆ? ನೋಡಿದನಂತೆ. ಏನಂತ? ಭೂಮಿ ಮೇಲೆ ಏನಾಗಲಿ, ಫಸ್ಟು ಕ್ರಮ ಆಗಲಿ ಅಂದ್ರ, ಶೂನ್ಯವಾಗಿದ್ದು ಬರಿದಾಗಿದ್ದಕ್ಕೆ ಏನಿಲ್ಲ ತುಂಬಿಕೊಳ್ಳಿ ಅಂತ ಹೇಳಿದ್ರ, ಗಿಡ ಉಂಟಾಗ್ಲಿ ಅಂದ್ರ, ಕಾಯಿಪಲ್ಯ ಆಗಲಿ ಅಂದ್ರ, ಹಣ್ಣಿನ ಮರಗಳು ಬರಲಿ ಅಂದ್ರ, ಹೋಗ್ಲಿ ಕಳೆ ಏನು ಬರಲಿ ಅಂದ್ರು ಫಸ್ಟು? ಹಾಲೆಲೂಯ. ದೇವರು ಬೆಳಕಿನಿಂದ ಭೂಮಿಯನ್ನು ತುಂಬಿಸಿದರು ಪ್ರಿಯರೇ. ಫಸ್ಟ್ ದೇವ್ರು ಏನು ಮಾಡಿದರು? ಭೂಮಿಯ ಮೇಲೆ ಬೆಳಕು ಉಂಟಾಗಲಿ. ಯಾಕೆ ಗೊತ್ತಾ? ಆತನಲ್ಲಿ ಆ ಬೆಳಕಿದೆ. ಹಾಲೆಲೂಯ. ಆತನಲ್ಲಿ ಆ ಬೆಳಕಿದೆ. ಅದಕ್ಕೆ ಯೇಸು ಸ್ವಾಮಿ ಕೂಡ ಬರಿದಾಗಿರುವ ಭೂಮಿಯ ಮೇಲೆ ಫಸ್ಟ್ ಬೆಳಕು ಬರಲಿ ಅಂತ ಹೇಳ್ದ. ಬೆಳಕು ಬಂದ್ರೇ ಆಮೇಲೆ ಕೆಲಸ ಮಾಡೋಕ್ಕಾಗತ್ತೆ. ಹೌದಿಲ್ಲ? ಬೆಳಕಿಲ್ಲದೇ ಕೆಲಸ ಮಾಡೋಕ್ಕಾಗುತ್ತಾ ಕಿಂಚಪ್ಪಣ್ಣ? ಆಗಲ್ಲ. ಫಸ್ಟ್ ಬೆಳಕು ಬೇಕು. ಅದಕ್ಕೇನೆ ಕತ್ಲಾದ್ರೆ ನಾವೆಲ್ಲ ಏನು ಮಾಡ್ತೀವಿ? ಲೈಟ್ ಹಾಕೋತೀವಿ. ಕರೆಂಟ್ ಹೋದರೆ ಟಾರ್ಚ್ ಹಿಡ್ಕೊಳ್ತೀವಿ. ಅದು ಆಗ್ಬಿಟ್ರೆ ಮತ್ತೆ ಕ್ಯಾಂಡಲ್ ಹಚ್ಕೋತೀವಿ. ಹೌದಿಲ್ಲ? ಯಾಕೆ? ಬೆಳಕು ಬೇಕು. ಅದಕ್ಕೆ ಭೂಮಿ ಮೇಲೆ ದೇವರು ಬೆಳಕಾಗಲಿ ಅಂತ ಹೇಳಿದಾಗ ಬೆಳಕಾಯಿತು. ಬೆಳಕಾದ್ಮೇಲೆ ದೇವ್ರು ಏನು ಮಾಡಿದ್ರು? ಎಲ್ಲವನ್ನ ಕ್ರಮಪಡಿಸಿದ್ರು. ಒಂದೊಂದಾಗಿ ಕ್ರಮಪಡಿಸಿದ್ರು. ಬರಿದಾದ ಭೂಮಿಯಲ್ಲಿ ಗಿಡ ಮರಗಳನ್ನು ಉಂಟು ಮಾಡಿದರು. ಕಾಯಿಪಲ್ಯ ಹಣ್ಣಿನ ಗಿಡಗಳನ್ನು ಉಂಟು ಮಾಡಿದರು. ದೇವರು ಭೂಮಿಯನ್ನು, ಆಕಾಶವನ್ನು ಬದಲು ಮಾಡಿದರು. ದೇವರು ನೀರನ್ನು ಒಂದು ಕಡೆ ತಳ್ಳಿ ಸಮುದ್ರ ಅಂತ ಹೆಸರಿಟ್ಟರು. ಬರಿದಾದ ಜಾಗ ಸಿಕ್ಕಾಗ ಅದಕ್ಕೆ ಭೂಮಿ ಅಂತ ಹೆಸರು ಕೊಟ್ಟರು. ಹಾಲೆಲೂಯ. ಹೀಗೆ ಒಂದೊಂದು ದಿನ ಒಂದೊಂದನ್ನು ದೇವರು ನಿರ್ಮಾಣ ಮಾಡಿದರು. ಆದರೆ ಒಂದು ಸತ್ಯವಾದ ಮಾತೇನೆಂದರೆ, ಅದರಲ್ಲಿ ಯಾವುದನ್ನೂ ಕೂಡ ಏನು ಮಾಡಲಿಲ್ಲ ಸ್ವಾಮಿ? ಕೈಯಿಂದ ಮಾಡಲಿಲ್ಲ. ಹಾಲೆಲೂಯ. ಏನು ಮಾಡಲಿಲ್ಲ ಅನೋಕ್? ಯಾವುದನ್ನು ಕೂಡ ದೇವರು ಕೈಯಿಂದ ಮಾಡಲಿಲ್ಲ. ಏನು ಮಾಡಿದ್ರು? ನೀ ನುಡಿಯಲು. ಏನು ಮಾಡಿದ್ರು? ನೀ ನುಡಿಯಲು. ಕ್ಷಣದಲ್ಲಿ ನುಡಿದಾಗ, ಬಾಯಿ ತೆರೆದಾಗ ಎಲ್ಲವೂ ಉಂಟಾಯ್ತಾ ಬಂತು. ಎಷ್ಟು ದಿನ? 5 ದಿನ. ಎಷ್ಟು ದಿನ? 5 ದಿನ ನುಡಿದ್ರು. ನುಡಿತಾ 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 ಎಲ್ಲವನ್ನ ಉಂಟು ಮಾಡಿದ್ರು. 6ನೇ ದಿನಕ್ಕೆ ಬಂದಾಗ ಏನು ಮಾಡಿದ್ರು ಗೊತ್ತಾ? ದೇವರು ಕೈ ಕೆಲಸ ಮಾಡಿದರು. ಹಲ್ಲೆಲೂಯಾ. 6ನೇ ದಿನಕ್ಕೆ ಬಂದಾಗ ಸ್ವಾಮಿ ಏನು ಮಾಡಿದ್ರಂತೆ? ಕೈ ಕೆಲಸ ಮಾಡಿದರು. ಏನು ಕೆಲಸ? ಸಲ್ಕಿ ಗುದ್ಲಿ ಹಿಡಿದು ತೋಟ ಉಳಕ್ಕೆ ಹೋದ್ರ? ಏನು ಮಾಡಿದ್ರಂತೆ? ಮಣ್ಣನ್ನು ತಗೊಂಡು ದೇವ್ರೇನು ಮಾಡಿದ್ರು? ತನ್ನ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ನಿರ್ಮಾಣ ಮಾಡಿದ. 6ನೇ ದಿನ ಸ್ವಾಮಿ ಮಣ್ಣನ್ನು ತಗೊಂಡ್ಬಿಟ್ಟು ತನ್ನ ಹೋಲಿಕೆಗೆ ಸರಿಯಾಗಿ, ತನ್ನ ಸ್ವರೂಪಕ್ಕೆ ಸರಿಯಾಗಿ ಕಣ್ಣು, ಮೂಗು, ಬಾಯಿ, ಕಿವಿ,
ಕೈ ಅಂಗಾಂಗಗಳನ್ನು ದೇವರು ಸೃಷ್ಟಿ ಮಾಡಿದ. ಹಲ್ಲೆಲೂಯ. ಆತನು ನುಡಿಯುವಾಗ ಸಮಸ್ತವನ್ನು ದೇವರು ಉಂಟು ಮಾಡಿದನು. ಆತನ ಬಾಯಿ ಮಾತು ತೆರೆದಾಗ ಆತನ ಬಾಯಿಂದ ಬಂದ ಮಾತಿನಿಂದ ಸಮಸ್ತವು ಉಂಟಾಯಿತು. ಆತನು ಆಜ್ಞಾಪಿಸುತ್ತಲೇ, ಹಲ್ಲೆಲೂಯ, ಏನ್ ಮಾಡಿದಂತೆ? ಆಜ್ಞಾಪಿಸುತ್ತಲೇ ಏನಾಯ್ತಂತೆ? ಸರ್ವವು ಸ್ಥಾಪನೆಯಾಯಿತು. ಆಜ್ಞಾಪಿಸುತ್ತಲೇ. ಆಜ್ಞೆ ಬೇರೆ, ಹೇಳೋದು ಬೇರೆ. ಆಜ್ಞೆ ಬೇರೆ, ಹೇಳೋದು ಬೇರೆ. ಹೇಳೋದಂದ್ರೆ ಏನು? ಹೇಳೋದಂದ್ರೆ, ಜಯಮ್ಮ ಹೋಗಿ ನೀರು ತಗೊಂಡು ಬಾಬಾ ಕುಡಿಯಕ್ಕ, ಅದ್ರ ಕೇಳಿದ್ಲಾಕಿ ಮಾತು ಕೇಳಿದ್ಲ ಜಯಮ್ಮ, ಅಲ್ಲೇ ಕೂತ್ಕೊಂಡಾಳ. ಯಾಕೆ ಹೇಳ್ರಿ? ಮಾತು ಹೇಳಿ ನಕ್ಕಿಗೆ, ಜಯಮ್ಮ ಹೋಗ್ ನೀರು ತಗೊಂಡೇ ಬರ್ಬೇಕು ನೀನು. ಅದೇನಾಗತ್ತೆ ಗೊತ್ತಾ? ಆಜ್ಞೆ. ಆಜ್ಞೆಗೂ ಮಾತಿಗೂ ವ್ಯತ್ಯಾಸ ಇದೆ. ಸಿಂಹದ ಗವಿಯಲ್ಲಿ ದಾನಿಯೇಲನ ಹಾಕಬೇಕಾದಾಗ, ಸಿಂಹದ ಗವಿಯಲ್ಲಿ ದಾನಿಯೇಲನ ಹಾಕಬೇಕಾದಾಗ ಏನ್ ಮಾಡಿದ ಗೊತ್ತಾ? ರಾಜ ಆಜ್ಞೆ ಮಾಡಿದ. ಏನ್ ಆಜ್ಞೆ? ಸಿಂಹದ ಗವಿಯಲ್ಲಿ ದಾನಿಯೇಲನ ಹಾಕೋದಕ್ಕಿಂತ ಮುಂಚೆ ಏನು ಷರತ್ತಿತ್ತು? ಏನಿತ್ತಂತೆ? 30 ದಿನಗಳ ಕಾಲ ಯಾವ ದೇವರನ್ನು ಕೂಡ ಏನ್ ಮಾಡಬಾರ್ದು? ಪ್ರಾರ್ಥನೆ ಮಾಡೋದಾಗ್ಲಿ, ಪೂಜೆ ಮಾಡೋದಾಗ್ಲಿ ಯಾವುದನ್ನು ಮಾಡಬಾರ್ದಾಗಿತ್ತು. ಆದ್ರೆ ದಾನಿಯೇಲ ಮಾಡಿದೇನು? ರಾಜ ಮಾತು ಹೇಳಿದ್ನಾಗ, ರಾಜ ಏನು ಹೇಳಿದಾಗ? ಆಜ್ಞೆ. ಏನು ಆಜ್ಞೆ? ಒಂದು ವೇಳೆ ಯಾರಾದರೂ ಈ ಆಜ್ಞೆಗೆ ವಿರುದ್ಧವಾಗಿ ಕೆಲಸ ಮಾಡಿದರೆ ಅವ್ರನ್ನೇನು ಮಾಡ್ತೇನೆ? ಅದು ಆಜ್ಞೆ ಆಗಿತ್ತು. ಆದರೆ ದಾನಿಯೇಲ ಆಜ್ಞೆನ ಹೆಂಗ್ ತಗೊಂಡ? ಮಾತಿನಂತೆ ತಗೊಂಡ. ನಿನ್ನ ಆಜ್ಞೆ ನಿನಗಿರಲಿ, ನನ್ನ ದೇವ್ರು ನನಗಿದ್ದಾನೆ. ಹಲ್ಲೆಲೂಯ. ನಿನ್ನ ಆಜ್ಞೆ ನಿನಗಿರಲಿ, ನನ್ನ ದೇವರು ನನಗಿದ್ದಾನೆ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, 30 ದಿನನೂ ತಪ್ಪದಿಲ್ಲ. 30 ದಿನನೂ ತಪ್ಪಿಲ್ಲ. ದಿನಕ್ಕೆ 3 ಆವರ್ತಿ ಅಂತ ದೇವರು ವಾಕ್ಯ ಹೇಳ್ತದೆ. ಹಲ್ಲೆಲೂಯ. ಎಷ್ಟು? ದಿನಕ್ಕೆ 3 ಸಾರಿ ಹೋಗೋದು, ಆ ಕಿಟಕಿ ಕಡೆ ಕುತ್ಕೊಳ್ಳೋದು, ಕೈ ಎತ್ತಿ ದೇವರಿಗೆ ಸ್ತೋತ್ರ ಮಾಡ್ತಾ ಇರೋದು. ಹೋಗೋದು, ದಿನಕ್ಕೆ 3 ಸಾರಿ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರೋದು. ಹಾಗೆ ಮಾಡ್ತಾ ಮಾಡ್ತಾ ಬಂದಾಗ ಅದು ರಾಜನಿಗೆ ಗೊತ್ತಾಯ್ತು. ಅವನನ್ನು ಹೋಗಿ ತಗೊಂಡು ಏನು ಮಾಡಿದ್ರಂತೆ? ಸಿಂಹದ ಗುಹೆ ಒಳಗಡೆ ಹಾಕಿದ್ರು. ಏನಾಯ್ತಂತೆ? ಸಿಂಹದ ಗುಹೆಯಲ್ಲಿ ಸಿಂಹ ಹರಿದು ತಿಂದಾಕ್ಬಿಡ್ತಲ್ಲ. ಸಿಂಹದ ಗವಿಯಲ್ಲಿ ಹಾಕಿದಾಗ ತಿಂದಿಲ್ಲ. ನೀವು ಬೈಬಲ್ ಓದಿಲ್ಲ ಹಂಗಾರೆ ಚೆನ್ನಾಗಿ? ತಿಂದಿಲ್ಲಪ್ಪ. ತಿಂದಿದೆ. ನೀವೆಲ್ಲ ಓದಿಲ್ಲ ಬೈಬಲ್ನ, ತಿಂದಿಲ್ಲ. ಗವೆಯಲ್ಲಿ ಮನುಷ್ಯನ್ ತಿಂದಿಲ್ಲ. ಅದನ್ನೇ ಕೇಳಿದಪ್ಪ. ಹಲ್ಲೆಲೂಯ. ದಾನಿಯೇಲನ ತಿಂದಿಲ್ಲ. ಆದರೆ ದಾನಿಯೇಲನ ವಿಷಯದಲ್ಲಿ ಯಾರು ರಾಜನಿಗೆ ವಿರೋಧ ಮಾಡಿದ್ರಲ್ಲ, ರಾಜನ ಮೇಲೆ ಏನಂತಾರೆ, ಪಿತೂರಿ ಮಾಡಿದ್ರಲ್ಲ. ಏನು ಮಾಡಿದ್ರು? ಪಿತೂರಿ ಹಂಗಿದ್ರಲ್ಲ, ಆ ಪಿತೂರಿ ಮಾಡಿದವ್ರನ್ನ ಏನು ಮಾಡಿದ್ರು? ಒಯ್ದು ಅವ್ರಿಗೆ ಹಾಕ್ರಿ ಅಂದರು. ದಾನಿಯೇಲ ಒಂದು ರಾತ್ರಿ ಆರಾಮಾಗಿ ಮಲ್ಕೊಂಡು ಹೊರಗಡೆ ಬಂದ. ಅಲ್ಲಿ ಒಂದು ಮಾತು ಒಂದು ಚೆನ್ನಾಗಿದೆ. ಆ ರಾಜ ಬರ್ತಾನೆ ಬೆಳಗ್ಗೆದ್ದು, ಆತ ಒಂದು ಮಾತು ಹೇಳ್ತಾನೆ. ಏನಂತ ಹೇಳ್ತಾನೆ ಗೊತ್ತಾ? ಜೀವ ಸ್ವರೂಪನಾದ ದೇವರ ಸೇವಕನೇ. ಜೀವ ಸ್ವರೂಪನಾದ ದೇವರ ಸೇವಕನೇ. ನೋಡಿ, ಆ ಮಾತಿನಲ್ಲೇ ಶಕ್ತಿ ಇದೆ. ಜೀವ ಸ್ವರೂಪನಾದ ದೇವರ ಸೇವಕ. ದಾನಿಯೇಲ ಏನಾಗಿದ್ದ? ಈತ ರಾಜ ಆಜ್ಞೆ ಮಾಡಿದ್ದ, ಆದರೂ ಒಂದು 2 ಟೈರ್ ಬಸ್ಟ್ ಆಗಿತ್ತು. ರಾಜಂದು ಕೂಡ ಏನಾಗಿತ್ತಲ್ಲಿ? ಬಸ್ಟ್ ಆಗಿತ್ತು. ಅದಕ್ಕೆ ಬೆಳಗ್ಗೆನೆ ಬಂದ. ರಾತ್ರಿ ನಿದ್ದೆ ಇಲ್ಲ ಅವನಿಗೆ. ಅದು ಓದ್ರಿ ಚೆನ್ನಾಗಿದೆ. ರಾತ್ರಿ ಅವನಿಗೆ ನಿದ್ರೆನೇ ಆಗಿಲ್ಲ. ಏನಪ್ಪ ಮಾಡಬಾರ್ದು ಆಜ್ಞೆ ಮಾಡಿಬಿಟ್ಟಿನಿ, ದಾನಿಯೇಲನೋ ಸಿಂಹದ ಗವಿಲಿ ಹಾಕ್ಬಿಟ್ಟಿನಿ ಅಂತೇಳಿ ನಿದ್ದೆ ಮಾಡಿಲ್ಲ ಅವನು. ನಿದ್ರೆನೇ ಇಲ್ಲ ಅವನಿಗೆ ರಾತ್ರಿ ಎಲ್ಲ. ಯಾವಾಗ ಬೆಳಗಾದಿತ್ತೋ, ಯಾವಾಗ ನನ್ನ ಗುಹೆ ಹತ್ರ ಹೋಗೇನೋ, ಯಾವಾಗ ದಾನಿಯೇಲನ ಮುಖ ನೋಡೇನೋ ಅಂತ ಕಾಯ್ತಾ ಇತ್ತು. ಅವ್ನ ಜೀವ ಒದ್ದಾಡ್ತಾ ಇತ್ತು. ಅದಕ್ಕೆ ಅಲ್ಲಿ ಬೆಳಗಾಗೋದಕ್ಕೆ ಮುಂಚೆನೆ ಬರ್ತಾನಂತೆ. ವಾಕ್ಯ ಹೇಳ್ತದೆ, ಭಾಳ ಬೆಳಗಾಗಕ್ಕೆ ಮುಂಚೆನೆ ಬಂದು ಆ ಗುಹೆಯಲ್ಲಿ ನಿಂತ್ಕೊಂಡು, ಜೀವ ಸ್ವರೂಪನಾದ ದೇವರ ಸೇವಕನೇ, ಚಿರಂಜೀವಿಯಾಗಿರು. ಹಲ್ಲೆಲೂಯ. ಎಂತ ಮಾತ್ರಿ. ಹಲ್ಲೆಲೂಯ. ಏನಂತ ಬರ್ತದೆ ಅಲ್ಲಿ ಗುಹೆಯಿಂದ? ಅರಸೇ, ಚಿರಂಜೀವಿಯಾಗಿರು. ಚಿಂತನೆ ಮಾಡಬೇಡ. ನಾನು ಸೇವಿಸುವ ದೇವರು ನನ್ನನ್ನು ಏನು ಮಾಡಿದ್ದಾನೆ?
ಈ ಸಿಂಹಗಳ ಬಾಯಿಂದ ತಪ್ಪಿಸಿದ್ದಾನೆ. ಈ ನಂಬಿಕೆ ನಮಗೆ ಬೇಕು. ಹಲ್ಲೆಲೂಯಾ. ನಿನ್ನ ಊರು, ನಿನ್ನ ಕುಟುಂಬ, ಯಾವ ವಿಷಯದಲ್ಲೂ ಚಿಂತೆ ಬೇಕಾಗಿಲ್ಲ. ನನ್ನ ದೇವರು ಏನಾಗಿದ್ದಾನೆ? ಎಂಥ ದೇವರು? ಜೀವ ಸ್ವರೂಪನಾದ ದೇವರು. ಸತ್ತಿಲ್ಲ ನಿನ್ನ ದೇವರು. ನಿನ್ನ ದೇವರು ಸತ್ತಿಲ್ಲ. ನಿನಗೆ ನಂಬಿಕೆ ಕಡಿಮೆ ಆಗಿದೆ ಅಷ್ಟೇನೆ. ನಿನ್ನ ದೇವರು ನಿನ್ನೊಂದಿಗೆ ಇದ್ದಾನೆ, ನಿನಗೆ ನಂಬಿಕೆ ಕಡಿಮೆ ಆಗಿದೆ. ಅದಕ್ಕೆ ನಿನ್ನ ಕುಟುಂಬದಲ್ಲಿ ಬದಲಾವಣೆ ನೋಡೋಕ್ಕಾಗ್ತಿಲ್ಲ. ಅದಕ್ಕೆ ನಿನ್ನ ಸಂಬಂಧಿಕರ ಮಧ್ಯದಲ್ಲಿ ನೀನು ನಿಲ್ಲಕ್ಕಾಗ್ತಿಲ್ಲ. ಅದಕ್ಕೆ ನೀನು ನಿನ್ನ ಜೊತೆಯಲ್ಲಿರುವವರಿಗೆ ಸಾಕ್ಷಿಯಾಗಿ ನಿಲ್ಲಕ್ಕಾಗ್ತಿಲ್ಲ. ನಂಬಿಕೆ ಕಡಿಮೆ ಆಗಿದೆ. ನಂಬಿಕೆನ ಬಲಪಡಿಸ್ಕೋ. ಇವತ್ತು ಸತ್ತರು ನಾನು ಇವತ್ತು ದೇವರ ಜೊತೆಗೆ ಇರ್ತೀನಿ ಅಂತ ನಂಬಿಕೆ ನಿನಗೆ ಕಡಿಮೆ ಆಗಿದೆ. ನಂಬಿಕೆ ಇಲ್ಲ. ನಾ ಪ್ರಾರ್ಥನೆ ಮಾಡಿದ್ದನ್ನು ಹೊಂದಿಕೊಳ್ತೇನೆ ಅಂತ ಅನ್ನುವ ನಂಬಿಕೆ ನಿನಗಿಲ್ಲ. ಒಂದು ಗಂಡು ಒಂದು ಹೆಣ್ಣು ಸೇರುವಾಗ ಹೊಟ್ಟೆಯಲ್ಲಿ ಏನಾಗುತ್ತೆ? ಒಂದು ಪಿಂಡ ಸ್ಟಾರ್ಟ್ ಆಗುತ್ತೆ. ಹೌದಾ? ಗಂಡ ಹೆಂಡತಿ ಸೇರುವಾಗ ಹೊಟ್ಟೆಯಲ್ಲಿ ಒಂದು ಪಿಂಡ ಸ್ಟಾರ್ಟ್ ಆಗುತ್ತೆ. ಆ ಪಿಂಡ ಭೂಮಿಗೆ ಬರ್ಬೇಕಂದ್ರೆ ಎಷ್ಟು ದಿನ ಬೇಕು? ಎಷ್ಟು ದಿನ ಬೇಕು? 9 ತಿಂಗಳು ಕಾಯ್ಬೇಕಾ? ಕಾಯ್ಬಾರ್ದ? ಇವತ್ತು ಪ್ರಾರ್ಥನೆ ಮಾಡಿ ನಾಳೆ ನನಗೆ ಆಗಿಲ್ಲ ಅಂದ್ರೆ ಏನು ದೇವರು, ಏನು ಚರ್ಚ್ಗೆ ಹೋಗ್ಬೇಕು, ಏನು ಪ್ರೇಯರ್ ಮಾಡಬೇಕು? ನನ್ನ ಮಗ ಇನ್ನೂ ದೇವ್ರ ಕಡೆಗೆ ಬರ್ತಾ ಇಲ್ಲ, ನಮ್ಮಪ್ಪ ರಕ್ಷಣೆಯಲ್ಲೇ ಬಂದಿಲ್ಲ, ನಮ್ಮವ್ವ ದೇವ್ರ ಕಡೆನೇ ಬರ್ತಾ ಇಲ್ಲ, ನಮ್ಮ ಮನೆಯವರು ದೇವ್ರಿಗೆ ತಿರುಗಿಕೊಳ್ಳಿಲ್ಲ, ನಾವೇನೋ ಇದ್ರಾಗ ಬಂದು ಬಿದ್ದೀವಿ, ನಮ್ಮವ್ರು ಯಾರು ಬೀಳಲ್ರು ಅಲ್ಲ? ಕಾಯ್ಬೇಕು. ಎಲ್ಲೋ ನಿಂತ್ಕೊಂಡಿಲ್ಲ ನೀವು ಬೀಳ್ಸಕ್ಕೆ. ಬಿದ್ದಿವ್ರನ್ನ ಎತ್ತಲಿಕ್ಕೆ ಬಂದಾನೆ ಏಸಪ್ಪ, ಬೀಳ್ಸಕ್ಕೆ ಬಂದಿಲ್ಲ ಏಸಪ್ಪ. ಹಲ್ಲೆಲೂಯಾ. ಅರ್ಥ ಆಯ್ತಾ ನಾನು ಹೇಳ್ದು? ಏಸಪ್ಪ ಬಂದಿದ್ದು ಬಿದ್ದವ್ರನ್ನ ಎತ್ತಕ್ಕೆ, ಯಾರನ್ನು ಬೀಳ್ಸಕ್ಕೆ ಬಂದಿಲ್ಲ. ಒಂದು ತಾಯಿ ಹೊಟ್ಟೆಯಲ್ಲಿರುವ ಮಗು ಭೂಮಿಗೆ ಬರ್ಬೇಕಂದ್ರೆ 9 ತಿಂಗಳು ಕಾಯ್ಬೇಕು. ಎಷ್ಟೊತ್ತು ನೀರು ಕುಡಿಸಿದ್ಯಾ ಮಗುಗೆ? ಎಷ್ಟೊತ್ತು ಆಹಾರ ತಿನ್ನಿಸ್ತೀಯಮ್ಮ? ದೇವರು ಸಾಕಿ ಸಲಹುತನ ಇಲ್ಲ. ಅದೇ ಭೂಮಿ ಮೇಲೆ ನಡಿಬೇಕು. ನಿನ್ನ ಪ್ರಾರ್ಥನೆಗೆ ಉತ್ತರ ಬರುವವರೆಗೂ ನಂಬಿಗಸ್ತಳಾಗಿ ಕಾಯ್ಬೇಕು. 3 ತಿಂಗಳಾಗೈತಿ, ನನಗೆ ಆಪರೇಷನ್ ಮಾಡಿ ಮಗುನ ತೆಗೆದು ಕೊಟ್ಬಿಡ್ರಿ ಅಂತೇಳಿ ದವಾಖಾನೆಗೆ ಹೋದ್ರೆ ಏನಂತಾರ? ಆಗ್ತದ? 3 ತಿಂಗಳಾಗೈತ್ರಿ, ಭಾಳ ಕಷ್ಟ ಆಗ್ಬಿಟ್ಟೈತಿ, ತೆಗೆದು ಬಿಡ್ರಿ, ನಾನು ಹೆಂಗೋ ಒಂದು ಸಾಕ್ತೀನಿ ಮಗುನ ಅಂದ್ರೆ ಆಗುತ್ತಾ? ಪ್ರಾರ್ಥನೆ ಮಾಡಿ 1 ವಾರಕ್ಕೆ ಉತ್ತರ ಬಂದ್ಬಿಡ್ಬೇಕಂತೀರಿ. ಈ ಭಾನುವಾರ ಬರ್ತೀನಿ ಸರ್, ದೇವ್ರು ಇದನ್ನು ಮಾಡಿಬಿಟ್ರೆ, ದೇವ್ರು ಹಿಂಗೆ ಮಾಡಿಬಿಟ್ರೆ ಮುಂದಿನ ವಾರ ನಮ್ಮ ಮನೆಯವರೆಲ್ಲ ಕರ್ಕೊಂಬಂದ್ಬಿಡ್ತೇನೆ. ಬೇಡಪ್ಪ, ನೀವು ಹೋಗೇ ಬಿಡ ತಗೊಂಡ್ಬೇಕು. ಮಾಡಿಬಿಟ್ರೆ, ಇದು ಆಗಿಬಿಟ್ರೆ ನಮ್ಮ ಮನೆಯವ್ರೆಲ್ಲರನ್ನ ಕರ್ಕೊಂಬಂದ್ಬಿಡ್ತೀನಿ. ಎದಕ್ಕೆ ಕರ್ಕೊಂಬರ್ತೀಯ? ಇಲ್ಲೇನು ಮಾಡಿಟ್ಟಿಲ್ಲ ನಿನಗೆ. ಮನೆಯವ್ರನ್ನೆಲ್ಲ ಕರ್ಕೊಂಬಂದಿರಲಿ, ಯಾರು ಕೊಡ್ಬೇಕು? ಬೇಡ. ನಂಬಿಕೆಯಲ್ಲಿ ಬರ್ಬೇಕು. ಫಸ್ಟ್ ನಾನು ಬೇಡಿದ್ದನ್ನ ಕರ್ತನು ನನಗೆ ಕೊಡ್ತಾನೆ ಅನ್ನುವಂಥ ನಂಬಿಕೆಗೆ ನಾವು ಬರ್ಬೇಕು. ಅದೇ ಇಲ್ಲದೆ ನಿನ್ನ ಮನೆಯವ್ರನ್ನೆಲ್ಲ ಕರ್ಕೊಂಬಂದ್ರು ವೇಸ್ಟ್ ಅಲ್ವಾ? ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿದ್ದು ಯಾವಾಗ? ಮಗನ್ ಕೊಡ್ತೀನಿ ಅಂತೇಳಿ ದೇವರು ಅವನು ದರ್ಶಿಸಿದ ದಿನದಿಂದಲೂ ವಾಗ್ದಾನ ಮಾಡಿದಾನೆ ದೇವರು. ಹೌದಿಲ್ರಿ? 75 ವರ್ಷ ಅವನಿಗೆ. ಯಾವಾಗ? ನಾಗರಾಜ್, ಎಷ್ಟು ವರ್ಷ ಅವನಿಗೆ? 75 ವಯಸ್ಸು, ಯೌವನಸ್ಥ ಅಬ್ರಹಾಂ ಅಲ್ವಾ? 75 ವರ್ಷದ ಯೌವನಸ್ಥನಿಗೆ ದೇವ್ರು ಹೇಳ್ತಾರೆ, ನಿನ್ನಿಂದಲೇ. ಅಯ್ಯೋ ದೇವ, ನಮ್ಮ ದೇವ್ರಿಗೆ ಏನೋ ಲೂಸ್ ಆಗ್ಬಿಟ್ಟತಿ. ನನಗೆ 75 ವರ್ಷ, ಎಲ್ಲಿಂದ ಮಗ ಆಗ್ಬೇಕಪ್ಪ ಅನ್ಕೊಂಡ ಇಲ್ಲ. ಸಾಧಾರಣವಾಗಿ ಯೋಚನೆ ಮಾಡೋಣ, ಅಂದಿರ್ತಾನ ಇಲ್ರಿ? ದೇವ್ರ ಮುಂದೆ ಆಯ್ತು ಸ್ವಾಮಿ ಅಂದಿರ್ಬೋದು, ಆದರೆ ದೇವ್ರು ಹೋದ್ಮೇಲೆ ನನ್ನ ಹಣೆ ಬರ ನೋಡಪ್ಪ ಹೆಂಗೈತಿ ಅಂದಿರ್ತಾನೆ. ಹಲ್ಲೆಲೂಯಾ. ಆದರೆ ದೇವ್ರ ವಾಕ್ಯ ಹೇಳ್ತದೆ, ಅವನಿಗೆ ಯಾವ ವರ್ಷದಲ್ಲಿ ಮಕ್ಕಳಾಯ್ತಂತೆ? ಯಾವಾಗ? ವಾವ್, 100 ವಯಸ್ಸು, ಯೌವನಸ್ಥ.
ಹಲ್ಲೆಲೂಯಾ. ಯಾವಾಗ್ರಿ? 100 ವರ್ಷದ ಯೌವನಸ್ಥನಿಗೆ ದೇವರು ಗಂಡು ಮಗನ್ ಕೊಡ್ತಾನೆ. ನಗ್ಬೇಕನ್ಸುತ್ತಲ್ಲ? ಎಸ್, ಹಾಗೆ ನಡೆದಿದೆ ಅದು. 100 ವರ್ಷದ ಯೌವನಸ್ಥನಿಗೆ ದೇವ್ರು ಏನು ಮಾಡಿದಂತೆ? ತೊತ್ತಿನಿಂದ ಹುಟ್ಟಿದ್ದಲ್ಲ, ಅಲ್ಲಿ ಭಾಳ ಚೆನ್ನಾಗಿ ಹೇಳ್ತದೆ. ಯಾರಿಂದ? ತೊತ್ತು. ತೊತ್ತು ಅಂತ ಹೇಳುವಾಗ ಏನಾಯ್ತು ಗೊತ್ತಾ? ಅಮ್ಮ ತಾಯಿ ಏನು ಮಾಡಿದ್ಲು ಗೊತ್ತಾ? ಅಲ್ಲಿ ನನಗೆ ಗೊತ್ತೈತಿ ನನ್ನ ಸ್ಥಿತಿ ಏನಂತೇಳಿ, ನಿನಗೇನು ಗೊತ್ತು? ಯಾರನ್ನ ತಗೋ, ಮಜಾ ಮಾಡ, ಮಕ್ಕಳನ್ನ ಕೊಡೋ ಅಂದ್ಲ ಇಲ್ಲ? ಹಾಗೆ ಆಯ್ತು. ನನಗೆ ಗೊತ್ತೈತಿ ನನ್ನ ಸ್ಥಿತಿ ಏನಂತೇಳಿ. ಮುಟ್ಟು ನಿಂತು ಹೋಗೈತಿ, ವಯಸ್ಸಾಗಿ ಹೋಗೈತಿ, ಮುದುಕಿ ಆಗೀನಿ, ಇನ್ಯಾವಾಗ ನನಗೆ ಭೋಗ ಬರ್ತೈತಪ್ಪ. ಬ್ರಾಹ್ಮ, ನನ್ನ ಜೊತೆಯಲ್ಲಿ ಒಬ್ಳು ದಾಸಿ ಇದ್ದಾಳೆ, ಆಕೆಯನ್ನು ಮದುವೆ ಮಾಡಿಕೊಡ್ತೀನಿ, ಆಕೆಯಿಂದ ನನಗೆ ಮಕ್ಕಳನ್ನ ಕೊಡು ಅಂತಾಳೆ. ದೇವ್ರು ವಾಗ್ದಾನ ಮಾಡಿದ್ನಾ? ಇಲ್ಲ. ದೇವ್ರು ವಾಗ್ದಾನ ಮಾಡಿದ್ನಾ? ಇಲ್ಲ. ಮನೆಯವ್ರನ್ನ ಬಂದು ಕರ್ಕೊಂಬಂದು ಪ್ರೇಯರ್ ಮಾಡಿಸ್ಕೊಂಡು ಹೋಗಿರಾ? ಇಲ್ಲ. ಪ್ರೇಯರ್ ಮಾಡಿಸ್ಕೊಂಡು ಹೋಗಿದ್ದೀರಾ? ಇಲ್ಲ. ಇವ್ರ ರಕ್ಷಣೆಗೆ ಬರಲಿ, ಇವ್ರ ಪಾಪದ ಮಾರ್ಗ ಬಿಡಲಿ, ಇವ್ರು ಕುಡಿಯೋದು ಬಿಡಲಿ, ಇವ್ರ ಚರ್ಚಿಗೆ ಬರಲಿ ಅಂತೇಳಿ ದೇವ್ರ ಸನ್ನಿಧಿಗೆ ಕರ್ಕೊಂಡು ಪಾಸ್ಟರ್ ಕರೆಸಿ ಅವ್ರ ತಲೆ ಮೇಲೆ ಕೈ ಇಡಿಸಿ ಪ್ರೇಯರ್ ಮಾಡಿಸ್ಕೊಂಡು ಕರ್ಕೊಂಡು ಹೋದ್ರ? ಎಷ್ಟು ದಿನ ಆಯಿತು? ಅಬ್ರಾಹ್ಮನಿಗೆ ಹೇಳಿದ್ರ? ಸಾರಳು ಏನು ಮಾಡಿದ್ಲು? ಮಧ್ಯದಲ್ಲಿ ದಾರಿ ತಪ್ಪಿ ಅಬ್ರಾಹ್ಮನ ತಲೆ ಕೆಡಿಸಿ ಏನು ಮಾಡಿದ್ಲು? ಮದುವೆ ಮಾಡಿಸಿ ಮಕ್ಕಳನ್ನ ಕೊಡು ಅಂದ್ಲು. ಆಗೈತಾ? ಇಲ್ಲ ನಿಮ್ಮ ಲೈಫಲ್ಲಿ? ಸಂದರ್ಭ ಯೋಚನೆ ಮಾಡಿರಿ. ನಾನು ಯಾವುದೋ ಕತೆ ಹೇಳ್ತಾ ಇಲ್ಲ ನಿಮಗೆ, ಸತ್ಯವೇದದಲ್ಲಿ ನಡೆದಿರೋದನ್ನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೇನೆ. ವಾಗ್ದಾನ ಮಾಡಿದ್ರು ದೇವರು, ನಂಬಿದ ಅಬ್ರಹಾಮ, ಕೇಳಿಸ್ಕೊಂಡ್ಲು ಸಾರಳು, ಆದರೂ ಹೇಳ್ತಾಳೆ ನಾನು ಮುದುಕಿ ಆಗ್ಬಿಟ್ಟಿದ್ದೀನಿ, ನನಗೆ ಭೋಗ ಬರೋಕ್ಕಾಗಲ್ಲ, ನಾನಿನ ಮಕ್ಕಳನ್ನು ಹೆರಕ್ಕಾಗಂಗಿಲ್ಲ, ಅದಕ್ಕೆ ನೀನು ಹಾಗರಳನ್ನು ಮದುವೆ ಮಾಡ್ಕೊಂಡು ನನಗೆ ಮಕ್ಕಳನ್ನು ಕೊಡು ಅಂತೇಳಿ. ಆದರೂ ಒಪ್ಪಿಕೊಂಡ. ಹಾಗೆ ಆಯಿತು, ಮಗುನೂ ಆಯಿತು. ಇಸ್ಮಾಯಿಲ್ ಅಂತ ಹೆಸರು ಇಟ್ಟ. ಕೊನೆಗೆ ಒಂದಿನ ದೇವ್ರ ಹತ್ರ ಕೂತ್ಕೊಂಡು ಪ್ರಾರ್ಥನೆನೂ ಮಾಡ್ದ ಭೂಪ. ಏನಂತ ಗೊತ್ತಾ? ದೇವ್ರೆ, ಆಗೋಗೈತೆ ಹಂಗೋ ಕತ್ಲದಾಗ, ಇರಲಿ ಈ ಮಗನಿಗೆ ಕೃಪೆ ತೋರಿಸ್ಬಿಡು ಹೋಗ್ಲತ್ತಾಗ. ಹೌದಾ? ಇಲ್ಲ ಅನ್ನ ಇಲ್ಲ, ಪ್ರೇಯರ್ ಮಾಡಿದ್ನ ಇಲ್ಲ ಅಬ್ರಹಾಂ? ಮಾಡಿದ್ದಾನೆ. ದೇವ್ರೆ, ಇವನು ನಿನ್ನಿಂದಾನೆ ತಾನೇಪ್ಪ ಹುಟ್ಟಿದ್ದು, ಇವನ ಮೇಲೆ ದಯ ತೋರಿಸ್ಬಿಡು. ಇನ್ನೆಲ್ಲಿ ಬಾರದಿರೋದನ್ನು ಕಾಯ್ಕೊಂಡಿರೋಣ. ಬಸ್ಸಲ್ಲಿ ಪ್ರಯಾಣ ಮಾಡುವಾಗ ಡ್ರೈವರ್ ಹಿಂದ್ಗಡೆ ಒಂದು ಮಾತು ಬರ್ದಿತ್ತು. TV ಯಾರಪ್ಪ ಅವ್ರ ಹೆಸರು? TVZ ಅವರೊಂದು ಮಾತು ಬರ್ದಿದ್ದಾರೆ, ಭಾಳ ಚೆನ್ನಾಗಿತ್ತು. ಅಲ್ಲಿ ಏನಂತಿದೆ ಗೊತ್ತಾ? ಓದಿರ ಯಾರಾದರೂ? ಬಾರದೆನ್ನುವುದನ್ನು ಬಿಡು, ಹರ್ಷಕ್ಕಿದೆ ದಾರಿ. ಚೆನ್ನಾಗಿತ್ತ ಮಾತು. ಬಾರದೆನ್ನುವುದನ್ನು ಬಿಡು, ಹರ್ಷಕ್ಕಿದೆ ದಾರಿ. ಅದಕ್ಕೆ ಅಬ್ರಾಹ್ಮ ಅಂದ, ಎಲ್ಲಿದೆ ಬರೋದು, ಎಲ್ಲೈತೆ ಗೊತ್ತಿಲ್ಲ, ಬಿಟ್ಬಿಡು ಸ್ವಾಮಿ, ಬಂದವನಲ್ಲ, ಇವನಿಗೆ ಆಶೀರ್ವಾದ ಮಾಡು ಅಂತ ಹೇಳ್ದ. ಅದಕ್ಕೆ ದೇವ್ರು ಹೇಳ್ತಾನೆ, ಸಾಧ್ಯನೇ ಇಲ್ಲ. ತೊತ್ತಿನಿಂದ ಹುಟ್ಟಿದವನಿವನು, ಧರ್ಮಪತ್ನಿಯ ಮಗ ಅನಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ನಾವು ಅನೇಕ ಸಾರಿ ವಾಮನ ಮಾರ್ಗ ಹುಡುಕ್ತೀವಿ. ಹೆಂಗಾರಾಗ ಆಗ್ಬಿಡ್ಲತ್ತಾಗ ಅವನು ನೋಡ್ಕೊಳ್ಳೋಣಂತ ಮುಂದೆ. ದೇವ್ರ ಹತ್ರ ಹೋಗ್ಬಿಟ್ರೆ ಹೆಂಗ ನಡೀತೈತಲ್ಲ, ತಪ್ಪಾಗ್ಬಿಟ್ಟೈತೆ ಅಂದ್ಬಿಟ್ರೆ ನಮ್ಮ ದೇವ್ರಿಗೆ ಕ್ಷಮಿಸ್ಬಿಡ್ತಾರ ಅಲ್ಲ. ತಪ್ಪಾಗೈತೆ ಅಂದರೆ ದೇವ್ರೇನು ಮಾಡ್ತಾರೆ? ದಯಾಳ ಗುಣ ನಮ್ಮ ದೇವರಿಗೆ, ಕರುಣಾನಿಧಿ. ಸ್ವಲ್ಪ ಹಿಂಗೆ ಏರಿಸ್ಬಿಟ್ರೆ ಆಯ್ತು ನಮ್ಮ ದೇವ್ರನ್ನ. ದೇವ್ರೇ ನಿನ್ನ ಕರುಣಾನಿಧಿಯಪ್ಪ ಗೋಳೋ ಅಂತ ಅಂದಿಟ್ಟು ಹತ್ತು ಬಿಟ್ರೆ ಆಗೋಯ್ತು. ಹಂಗೆ ಇದೆ ಇವತ್ತು ಜಗತ್ತು. ದೇವರು ಏನು ಮಾಡಲ್ಲ ಗೊತ್ತಾರೆ? ಕಾಂಪ್ರಮೈಸ್ ಆಗಲ್ಲ. ಮಾಡೋದು ಮಾಡಿ ಆಮೇಲೆ ದೇವ್ರ ಹತ್ರ ಬರ್ತೀನಿ ಅಂದರೆ ದೇವರು ಕೂಡ ಮೆಚ್ಚಿಕೊಳ್ಳಲ್ಲ ಪ್ರೇರೆ. ದೇವ್ರಿಗೆ ಹೌದಂದ್ರೆ ಹೌದು, ಅಲ್ಲ ಅಂದರೆ ಅಲ್ಲ, ಆಗಿರ್ಬೇಕು. ಕಾಯ್ಬೇಕು. 75ನೇ ವರ್ಷದಲ್ಲಿ ವಾಗ್ದಾನ ಮಾಡಿದ ದೇವರು 100 ವಯಸ್ಸಿನಲ್ಲಿ ಯೌವನಸ್ಥನಿಗೆ, ನಾನು ಭಾಳ ಚೆನ್ನಾಗಿ ಆ ಮಾತುಗಳು ಹೇಳುವಾಗ ಖುಷಿ ಆಗ್ತೈತೆ ನನಗೆ. 100 ವರ್ಷದ ಯೌವನಸ್ಥನಿಗೆ ಗಂಡು ಮಗನ ಕೊಟ್ಟ ದೇವರು. ಕಾಯ್ದನ ಇಲ್ವಾ? ಅಬ್ರಹಾಮ ನಂಬಿದನ ಇಲ್ವಾ? 25 ವರ್ಷ ನಂಬಿದ್ದಾರೆ. 25 ವರ್ಷ. ವಯಸ್ಸು ಇನ್ನೂ ಬರ್ತಾ ಇದೆ ಅಂತಲ್ಲ, ವಯಸ್ಸು ಹೋಗ್ತಾ ಇದೆ. ಮುದುಕ ಆಗ್ತಾ ಇದ್ದಾನೆ. ಸಾರಳು ಮುದುಕಿ ಆಗ್ತಾ ಇದ್ದಾಳೆ.
ಅಲ್ಲಿವರೆಗೂ ವೇಟ್ ಮಾಡಿದ್ರು. ಒಂದಿನ ಟೈಮ್ ಬಂತು. ಚೆನ್ನಾಗಿದೆ ದೇವ್ರ ವಾಕ್ಯಲ್ಲಿ. ಅಬ್ರಹಾಮನು ಕುತ್ಕೊಂಡಾಗ ದೇವರ ವಾಕ್ಯ ಉಂಟಾಯಿತು ಅಂತ ಹೇಳ್ತದೆ ದರ್ಶನದಲ್ಲಿ. ಹಲ್ಲೆಲೂಯಾ. ಏನಾಯ್ತಂತೆ? ದೇವರು ಅಬ್ರಹಾಮನಿಗೆ ದರ್ಶನ ಕೊಟ್ಟು ವಾಕ್ಯ ಉಂಟಾಯಿತು ಅಂತ ಹೇಳ್ತದೆ. ವಾಕ್ಯ, ನಿನ್ನ ದರ್ಶನದಲ್ಲಿ ವಾಕ್ಯ ಬರಬೇಕು. ನಿನ್ನ ದರ್ಶನದಲ್ಲಿ ಏನು ಬರಬೇಕು? ವಾಕ್ಯ ಉಂಟಾಗಬೇಕು. ವಾಕ್ಯ ಉಂಟಾಯ್ತು ಅನ್ಕೋ, ಎಲ್ಲ ನಡೀತದೆ, ಎಲ್ಲ ಕಾರ್ಯರೂಪಕ್ಕೆ ಬರುತ್ತೆ, ಎಲ್ಲವನ್ನ ದೇವರು ಸ್ಥಿರಪಡಿಸ್ತಾರೆ. ಭಾಳ ಚೆನ್ನಾಗಿದೆ. ಇಲ್ಲಿ ಮುಂದೆ ಓದ್ತಾ ಹೋಗ್ರಿ, ಭಾಳ ಚೆನ್ನಾಗಿದೆ. ಆ ಯೆಹೋವನು ಅನ್ಯ ಜನರ ಸಂಕಲ್ಪಗಳನ್ನು ವ್ಯರ್ಥ ಮಾಡುತ್ತಾನೆ, ಅವರ ಯೋಜನೆಗಳನ್ನು ನಿಷ್ಫಲ ಮಾಡುತ್ತಾನೆ. ಯೆಹೋವನ ಆಲೋಚನೆಯೋ ಏನಂತೆ? ಯೆಹೋವನ ಆಲೋಚನೆಯೋ ಶಾಶ್ವತವಾಗಿಯೇ ನಿಲ್ಲುವುದು, ಆತನ ಸಂಕಲ್ಪವು ಎಂದಿಗೂ ಕದಲುವುದಿಲ್ಲ. ಹಲ್ಲೆಲೂಯಾ. ಆತನ ಸಂಕಲ್ಪ. ನೀನು ಎಷ್ಟು ವಯಸ್ಸಾಗಿದೆ ಅಂತೇಳಿ ಅವಶ್ಯಕತೆ ಇಲ್ಲ, ನಿನಗೆ ಎಷ್ಟು ಜ್ಞಾನ ಇದೆ ಅಂತ ದೇವರಿಗೆ ಅವಶ್ಯಕತೆ ಇಲ್ಲ, ನೀನು ಎಷ್ಟು ಸುಂದರನಾಗಿದ್ದೀಯಾ ಸುಂದರಿಯಾಗಿದ್ದೀಯಾ ಅವಶ್ಯಕತೆ ಇಲ್ಲ. ಆತನು ಸಂಕಲ್ಪ ಮಾಡಿದ್ದಾನೆ, ಆತನು ಸಂಕಲ್ಪವನ್ನು ನೆರವೇರಿಸುವನಾಗಿದ್ದಾನೆ, ಅದನ್ನೆಂದಿಗೂ ಕದಲಗೊಳಿಸುವುದಿಲ್ಲ. ಆತನ ಸಂಕಲ್ಪ ನಿನ್ನ ಜೀವಿತದಲ್ಲಿ ನೆರವೇರದ ಹೊರತು ನಿಲ್ಲುವುದಿಲ್ಲ. ನೆರವೇರಿಸ್ತಾನೆ. ಆತನ ಸಂಕಲ್ಪ ನನ್ನ ಜೀವಿತದಲ್ಲಿ ನೆರವೇರ್ತದೆ. ನಾವು ದೃಢಪಡಿಸ್ಬೇಕು. ನಾವು ಹೇಳಬೇಕು ದೇವ್ರ ಹತ್ರ, ನನ್ನ ಜೀವನದಲ್ಲಿ ಏನೇನ ನೀ ಸಂಕಲ್ಪ ಮಾಡಿದ್ಯಪ್ಪ ಹನೋಕ್, ಏನೇನು ಸಂಕಲ್ಪ ಮಾಡಿದ್ಯಾ, ನೆರವೇರಿಸದೆ ನೀನು ಬಿಡುವ ದೇವರಲ್ಲ, ಮರೆ ಮಾಡಲ್ಲ. ನೀನು ಅದನ್ನು ಬಿಡೋದಿಲ್ಲ. ನಾನು ನಂಬಿ ನಿನಗಾಗಿ ನಾನು ಜೀವಿಸ್ತೇನೆ. ಹಲ್ಲೆಲೂಯಾ. ನಾವು ಹೇಳಬೇಕು ದೇವ್ರ ಮುಂದೆ, ನಾನು ನಂಬಿ ಜೀವಿಸ್ತೇನೆ. ನನ್ನ ಜೀವನದಲ್ಲಿ ನೀನು ಮಾಡಿರುವ ಸಂಕಲ್ಪಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಕದಲಗೊಳಿಸದ ದೇವರೇ, ನನ್ನನ್ನು ಮೇಲಕ್ಕೆತ್ತು ಆಶೀರ್ವದಿಸು. ನಾವು ಹಾಗೆ ದೇವರನ್ನು ಕೇಳುವಾಗ ದೇವರು ಏನಾದರೂ ಮಾಡ್ತಾನ, ಏನಾದರೂ ಹೇಳ್ತಾನ? ಬೇಡಪ್ಪ, ಯಾಕೆ ಬಿಡು, ಇಷ್ಟು ವರ್ಷ ಯಾಕೆ ಕಾದಿದಿ, ಹಂಗೆ ಹೇಳ್ತಾರ ದೇವರು? ಇಲ್ಲ. ಇನ್ನು ಎಷ್ಟು ವರ್ಷ ಕಾದಿದ್ರು ಕೂಡ ಆತನ ಸಂಕಲ್ಪನೇ ದೇವರು ನಿನ್ನ ಜೀವನದಲ್ಲಿ ನೆರವೇರಿಸ್ತಾನೆ. ಅದನ್ನು ಬಿಟ್ಟು, ಆತನ ಚಿತ್ತ, ಆತನ ಸಂಕಲ್ಪ ಬಿಟ್ಟು ಬೇರೊಂದು ನಿನ್ನ ಲೈಫಲ್ಲಿ ನಡೆಯಂಗೇ ಇಲ್ಲ. ನೀನು ವಾಕ್ಯಕ್ಕೆ ಅನುಗುಣವಾಗಿ ನಡಿಬೇಕಷ್ಟೇ. ಹಲ್ಲೆಲೂಯಾ. ಇವತ್ತು ಅನೇಕರು ಪ್ರಶ್ನೆ ಮಾಡ್ಬೋದು, ಇವತ್ತು ನಾವು ವಾಕ್ಯನ ಕೇಳಿಸ್ಕೊಳ್ತೀವಿ, ನಾವು ಚರ್ಚಿಗೆ ಬರ್ತೀವಿ, ನಾವು ಹೀಗೆ ನಡೀತಾ ಇದ್ದೀವಿ, ಆದರೂ ನಮ್ಮ ಲೈಫಲ್ಲಿ, ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ ನಾವು ಏನು ಅಂದ್ಕೊಂಡಿದ್ದೆ ಆಗ್ತಾ ಇಲ್ಲ, ವಿರುದ್ಧವಾಗಿ ನಡೀತಾ ಇದ್ದವು. ಅದಕ್ಕೇನು ಕಾರಣ? ಫಾಸ್ಟು ಚೆಂದಾಗಿ ಮೊಣಕಾಲು ಹಾಕಿ ಪ್ರೇಯರ್ ಮಾಡಿಲ್ಲ ಅಲ್ಲ? ಪಾಸ್ಟರ್ ಏನು ಮಾಡಿಲ್ಲ? ಚೆನ್ನಾಗಿ 3 ಹೊತ್ತು ತಿಂದು ಮಲ್ಕೊಳಕತ್ತಾರ ನಮ್ಮ ಪಾಸ್ಟರ್, ಅದಕ್ಕೆ ನಮ್ಮ ಮನೆಗೆ ಇವೆಲ್ಲ ನಡೆದಿಲ್ಲ ಅಲ್ಲ? ಹಂಗೆ ಅನ್ಕೊಂಡಿದ್ದೀರಾ? ಎಷ್ಟೊತ್ತು ನೀವು ಪ್ರೇಯರ್ ಮಾಡ್ತೀರಿ? ಪಾಸ್ಟರ್ಗೆ ಪ್ರೇಯರ್ ರಿಕ್ವೆಸ್ಟ್ ಹೇಳಿದ್ವಿ, ಹೋದೆ, ಓಕೆ. ಆದರೆ ನೀವು ಎಷ್ಟೊತ್ತು ಪ್ರಾರ್ಥನೆ ಮಾಡ್ತಾ ಇದ್ದೀರಿ? ನಿಮ್ಮ ಕುಟುಂಬವನ್ನು ಎಷ್ಟು ನೀವು ರಕ್ಷಣೆಗೆ ನಡೆಸ್ತಾ ಇದ್ದೀರಿ? ನಿಮ್ಮ ಕುಟುಂಬದಲ್ಲಿ ಎಷ್ಟು ನೀವು ವಾಕ್ಯವನ್ನು ಮಾತಾಡ್ತೀರಿ? ನಿಮ್ಮ ಕುಟುಂಬದಲ್ಲಿ ಎಷ್ಟು ನೀವು ನಂಬಿಕೆಯಲ್ಲಿ ನಡೀತಾ ಇದ್ದೀರಿ? ಯಾವಾಗಲೂ ಜಗಳಗಳು ನಡೀತಾ ಇದ್ದೇನಾ? ಕುಟುಂಬದಲ್ಲಿ ಬೈಗುಳುಗಳೇ ನಡೀತಾ ಇದ್ದೇನಾ? ಕುಟುಂಬದಲ್ಲಿ ಅಸಮಾಧಾನಗಳಿದೆನಾ? ಕುಟುಂಬದಲ್ಲಿ ಕಳವಳನೇ ಇದೆನಾ? ಯಾವಾಗಲೂ ರೋಗ ರೋಗ ರೋಗ, ಬರೀ ಆಸ್ಪತ್ರೆ ಮನೆ ಹಿಂಗೆ ಇದೆನಾ? ಇವುಗಳ ಮಧ್ಯದಲ್ಲಿ ಯಾವಾಗ ದೇವರು ಪ್ರೇಯರ್ ಮಾಡೋಕ್ಕಾಗತ್ತೆ ರೀ ಪಾಸ್ಟರ್? ನಿಮ್ಗೇನು ಗೊತ್ತಾಗಲ್ಲೇನ್ರಿ? ಹೌದಾ? ಇದಕ್ಕೆಲ್ಲ ಕಾರಣ ಏನು? ಆದಿಯಲ್ಲಿ ಇರುವ ದೇವರ ವಿಷಯದಲ್ಲಿ ನಿಮಗಿರುವ ಆಸಕ್ತಿ ಅಷ್ಟೇ. ಯಾವುದು ಇಂಪಾರ್ಟೆಂಟ್, ಯಾವುದು ಪ್ರಾಮುಖ್ಯವಾಗಿದೆ, ಅದು ನಿಮಗಿನ್ನೂ ಅರ್ಥ ಮಾಡಿಕೊಂಡಿಲ್ಲ ಅಂತ ಅರ್ಥ. ಯಾವುದು ಪ್ರಾಮುಖ್ಯವಾಗಿದೆನೋ, ಯಾವುದು ಇಂಪಾರ್ಟೆಂಟ್ ಅಂತ ಹೇಳ್ತೀವೋ ಆ ವಿಷಯದಲ್ಲಿ ನಾವು ಗಮನ ಹರಿಸಿಲ್ಲ ಅಂತ ಅರ್ಥ. ಅದನ್ನು ಮಾಡಿ ನೋಡ್ರಿ. ಇವತ್ತು ಅನೇಕರು ಸಾಕ್ಷಿ ಹೇಳ್ತಾ ಇದ್ರು, ಕೆಂಚಪ್ಪಣ್ಣ ಅವರೆಲ್ಲ. ಅವ್ರು ನಂಬಿದಾಗಿಂದಲೂ ಹೇಳ್ತಾನೆ ಬಂದೀವಿ ನಾವು. ಏನಂತ? ಕಾಣಿಕೆಗಳ ವಿಷಯದಲ್ಲಿ, ದಶಮಾಂಶದ ವಿಷಯದಲ್ಲಿ ಅವರು ಕೇಳಿಸ್ಕೊಂಡೇ ಬಂದಾರೆ. ಅವ್ರದ್ದು ತಪ್ಪಿಲ್ಲ, ನಂದು ತಪ್ಪಿಲ್ಲ. ಆದರೆ ಏನಾಗಿಲ್ಲ, ಅದೆಲ್ಲ ಕಾರ್ಯರೂಪಕ್ಕೆ ಬಂದಿಲ್ಲ. ಅದಕ್ಕೇನಾಗೈತೆ? ಅದು ಅವರು ಹಾಗಾಗೇ ಇದ್ದಾರೆ. ಅವ್ರು ಹಾಗೆ ಕೇಳ್ತಾ ಬಂದ ಹಾಗೆಲ್ಲ ಒಪ್ಪಿಸ್ಕೊಟ್ರು. ಕೇಳ್ತಾ ಬಂದ ಹಾಗೆಲ್ಲ ಒಪ್ಪಿಸ್ಕೊಟ್ಟು ಅದನ್ನು ಕಾರ್ಯರೂಪಕ್ಕೆ ತಗೊಂಡು ಬಂದರು. ಏನಾಯ್ತಲ್ಲಿ?
2 ಎಕರೆ ಹೊಲದ ವಿಷಯದಲ್ಲಿ ಪ್ರೇಯರ್ ಮಾಡಿದ್ರು, ಮನೆಯಲ್ಲಿರುವಂಥ ವಿಷಯಗಳಿಗಾಗಿ ಪ್ರೇಯರ್ ಮಾಡಿದ್ರು. ಆವಾಗ ದೇವರು ಸಫಲತೆಯನ್ನು ಮಾಡಿದ್ರಾ ಇಲ್ಲ? ಕೊಟ್ಟಿದ್ದಾರಾ ಇಲ್ವಾ? ಕಾರಣ ಏನು? ಅವತ್ತಿಂದನೂ ಕೇಳಿಸ್ಕೊಂಡು ಬಂದಿದ್ದಾರೆ, ಆದರೆ ಏನು ಮಾಡಲಿಲ್ಲ ಅವರು? ಕಾರ್ಯರೂಪಕ್ಕೆ ತಗೊಂಡು ಬಂದಿಲ್ಲ. ಆದರೆ ಇವಾಗ ಕೇಳಿಸ್ಕೊಂಡು ಕಾರ್ಯರೂಪಕ್ಕೆ ತಗೊಂಡು ಬಂದಾಗ ಅದನ್ನು ಅನುಭವಿಸ್ತಾ ಇದ್ದಾರೆ. ಅದೇ, ಅಷ್ಟು ಬಿಟ್ಟರೆ ಏನಿಲ್ಲ. ಕೇಳಿಸಿಕೊಂಡಿದ್ದನ್ನು ನಾವು ಮರೆತು ಬಿಡದೆ ಅದರಂತೆ ನಡೆಯುವಾಗ ಎಲ್ಲವೂ ನಮ್ಮ ಜೀವನದಲ್ಲಿ ನಾವು ನೋಡ್ಲಿಕ್ಕಾಗತ್ತೆ. ಕೇಳಿಸ್ಕೊಳ್ತೀವಿ, ಬಲಗವಿಯಿಂದ ಕೇಳಿಸ್ಕೊಂಡ್ರೆ ನೇರವಾಗಿ ಎಡಗವಿ ಇದೆ ಪಾಸ್ಟರ್, ನಾವು ಎಡಗವಿಯಿಂದ ಎಲ್ಲ ಬಿಟ್ಬಿಡ್ತೀವಿ. ಬಲಗವಿಯಿಂದ ಕೇಳಿಸ್ಕೊಂಡು ಎಡ ಕಡೆ ಇರುವ ಕಿವಿಯಿಂದ ಎಲ್ಲ ಬಿಟ್ಬಿಡ್ತೀವಿ. ನಾವು ಚೆನ್ನಾಗಿರ್ತೀವಿ ಅಂತ ಹೇಳಿದ್ರೆ ಅಲ್ಲೇ ಇರ್ತೀವಿ. ತೂತಿಗೆ ತೂತು ಬಹಳ ನೇರವಾಗಿ ಇದಾವೆ ಅಂತ ಹೇಳಿದ್ರೆ ಕೇಳಿಸ್ಕೊಳ್ಳೋದ್ರಿಂದ ಬಿಡೋದು ಅಂದರೆ ಕೆಲಸ ನಡೆಯಲ್ಲ. ಅದನ್ನು ಹೃದಯದಲ್ಲಿ ಬಚ್ಚಿಟ್ಕೋಬೇಕ್ರಿ, ಅದನ್ನು ಹೃದಯದ ಹಲಗೆ ಮೇಲೆ ಬರಿಬೇಕ್ರಿ, ಅದನ್ನು ಹಣೆಗೆ ಪಟ್ಟೆಯಾಗಿ ಮಾಡ್ಕೊಳ್ರಿ ಅಂತ ಇರೋ ಹಾಕಿರ್ತದೆ. ನಿಮ್ಮ ಬೆರಳುಗಳಿಗೆ ಉಂಗುರವಾಗಿ ಇಟ್ಕೊಳ್ರಿ ಅಂತ ಇರೋ ಹಾಕಿರ್ತದೆ. ಇದನ್ನು ನಾವು ಮಾಡುವಾಗ ವಾಕ್ಯದಲ್ಲಿ ಏನೆಲ್ಲ ದೇವರು ವಾಗ್ದಾನ ಮಾಡಿದ್ದಾನೋ, ನಿನ್ನ ಲೈಫಲ್ಲಿ ಏನೆಲ್ಲ ದೇವರು ಸಂಕಲ್ಪ ಮಾಡಿದ್ದಾನೋ, ನಿನ್ನ ಲೈಫಲ್ಲಿ ದೇವರು ಏನೆಲ್ಲ ಯೋಜನೆ ಹಾಕಿಕೊಂಡಿದ್ದಾನೋ ಅದನ್ನು ನೆರವೇರಿಸದೆ ನಿನ್ನ ದೇವರು ನಿನ್ನನ್ನು ಬಿಡಲ್ಲ. ಭೂಮಿ ಮೇಲಿಂದ ನಿನ್ನ ಒಯ್ಯಬೇಕಾದಕ್ಕಿಂತ ಮುಂಚಿನೆಲ್ಲ ನೆರವೇರಿಸ್ತಾನೆ. ಹಲ್ಲೆಲೂಯಾ, ಅರ್ಥ ಆಯ್ತಾ? ಭೂಮಿ ಬಿಡೋದಕ್ಕಿಂತ ಮುಂಚೆ ದೇವರು ನಮಗೇನೆಲ್ಲ ವಾಗ್ದಾನ ಮಾಡಿದ್ದಾನ ಅದನ್ನೆಲ್ಲ ಇಲ್ಲೇ ನೆರವೇರಿಸ್ತಾನೆ. ಯಾಕೆ ಗೊತ್ತಾ? ಅಲ್ಲಿಗೆ ಹೋಗಿಂದೇನು ವಾಗ್ದಾನ ಇಲ್ಲ. ಎಲ್ಲಿ? ಪರಲೋಕದಲ್ಲಿ ಏನು ವಾಗ್ದಾನ ಇಲ್ಲ. ಅಲ್ಲಿ ಬರೀ ಆರಾಧನೆ 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 ಆರಾಧನೆ. ಎಷ್ಟು ವರ್ಷ? ವರ್ಷವೆಲ್ಲ ಸಾವಿರ ಸಾವಿರ ವರ್ಷಗಳವರೆಗೂ ದೇವರಲ್ಲಿ ಏನು ಕೊಟ್ಟಿದ್ದಾರೆ ಕೆಲಸ? ಜಸ್ಟ್ ಆರಾಧನೆ ಮಾಡ್ತಾ ಇರೋದೆ. ಹಲ್ಲೆಲೂಯಾ, 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 ಆಮೆನ್. ನಾವಾಗೆ ದೇವರ ಸನ್ನಿಧಾನದಲ್ಲಿ ನಿಂತುಕೊಳ್ಳೋಣ. ದೇವರ ವಾಕ್ಯವನ್ನು ಕೇಳಿಸಿಕೊಂಡಿದ್ದೇವೆ. ದೇವರ ಮಕ್ಕಳೇ, ನಾವು ವಾಕ್ಯವನ್ನು ಕೇಳಿಸಿಕೊಂಡು ಹಾಗೆ ಬಿಟ್ಟು ಬಿಡದೆ ವಾಕ್ಯದಲ್ಲಿ, ಆ ವಾಕ್ಯಗಳ ನಂಬಿಕೆಯಲ್ಲಿ ನಾವು ನಡೆಯುವಾಗ ಕರ್ತ ನಮ್ಮ ಜೀವನದಲ್ಲಿ ಇವೆಲ್ಲವನ್ನು ಮಾಡುವನಾಗಿದ್ದಾನೆ. ಹಲ್ಲೆಲೂಯಾ, 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 ಕೊನೆವರೆಗೂ ಇದೊಂದು ಮಾತ್ರ ಉಳಿಯುವಂಥದ್ದಾಗಿದೆ. ಕೊನೆವರೆಗೂ ಆರಾಧನೆ ಮಾಡುವಂಥದ್ದು ಮಾತ್ರವೇ ನಮ್ಮ ಜೀವನದಲ್ಲಿ ನಿಲ್ಲುವಂಥದ್ದಾಗಿದೆ. ಈ ಲೋಕದಲ್ಲಿ ಯಾವುದನ್ನ ಬಯಸಿದ್ರು ಕೂಡ ಅದು ಯಾವುದು ಶಾಶ್ವತವಾಗಿ ನಿಲ್ಲುವುದಿಲ್ಲ. ಕೊನೆಗೆ ನಿಲ್ಲುವುದು ಆರಾಧನೆ ಒಂದೇ ಮಾತ್ರ. ಸ್ತುತಿ ಸ್ತೋತ್ರವೆನ್ನುವಂಥದ್ದೊಂದು ಮಾತ್ರ ಕೊನೆವರೆಗೂ ನಿಲ್ಲುವಂಥದ್ದಾಗಿದೆ. ಆದ್ದರಿಂದ ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡೋಣ. ಕೇಳಿಸಿಕೊಂಡ ವಾಕ್ಯದ ಅಡಿಯಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ತೇವೆ, ತಗ್ಗಿಸಿಕೊಳ್ತೇವೆ. ಕರ್ತನೆ ನಮ್ಮನ್ನು ನೀತಿಯಲ್ಲಿ ನಡೆಸುವುದಾಗಿ. ದೇವರೇ, ನಂಬಿಕೆಯಲ್ಲಿ ಇನ್ನೂ ನಾವು ಸ್ಥಿರವಾಗಿ ನಿಲ್ಲುವ ಹಾಗೆ, ನಂಬಿಕೆಯಲ್ಲಿ ನಾವಿನ್ನೂ ಕೂಡ ಓಟವನ್ನು ಓಡುವ ಹಾಗೆ ಪವಿತ್ರಾತ್ಮ ದೇವರೇ ನಮ್ಮನ್ನು ಒಪ್ಪಿಸಿಕೊಡ್ತೇವೆ ಎಂಬುದಾಗಿ ನಾವು ಹೇಳೋಣ. ಕರ್ತನೆ, ಇದನ್ನ ವಾಕ್ಯವನ್ನು ಕೇಳಿಸಿಕೊಂಡಂತ ಪ್ರತಿಯೊಬ್ಬರನ್ನು ಕೂಡ ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡ್ತೇನೆ. ಪವಿತ್ರಾತ್ಮ ದೇವರೇ, ಆನ್ಲೈನಲ್ಲಿರುವಂಥವ್ರನ್ನು ಕೂಡ ಈ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥ ಪ್ರತಿಯೊಬ್ಬರನ್ನ ನೀನು ಆಶೀರ್ವಾದ ಮಾಡಪ್ಪ ದೇವ. ಹೌದು, ನಾವು ಯಾರು ಕೂಡ ಅಲ್ಪ ವಿಶ್ವಾಸಿಗಳಾಗಿರದೆ ಪೂರ್ಣ ವಿಶ್ವಾಸದಿಂದ, ಪೂರ್ಣ ನಂಬಿಕೆಯಿಂದ ನಿನ್ನ ಸಮ್ಮುಖದಲ್ಲಿ ನಡಿಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡು.
ಈ ನಂಬಿಕೆಯ ಓಟವನ್ನು ಓಡುವಾಗ ಎದುರಾಗಿ ಬರುವ ಎಲ್ಲ ವಿಧವಾದ ಶೋಧನೆಯನ್ನು ಜಯಿಸುವಂತ ಕೃಪೆ ದೇವರು ನಮಗೆ ಕೊಟ್ಟಿದ್ದಕ್ಕಾಗಿ ನನಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಹೌದು ಕರ್ತನೆ, ಈ ಲೋಕದಲ್ಲಿ ಸ್ವಾಮಿ ನಮ್ಮ ನಂಬಿಕೆಯನ್ನು ಕೆಡಿಸುವುದಕ್ಕೋಸ್ಕರವಾಗಿ ನಮ್ಮ ಮನೆಯವರು, ನಮ್ಮ ನಂಬಿಕೆ, ನಮ್ಮ ಕುಟುಂಬದವರು, ಸೈತಾನನು ಅನೇಕ ಸಂಗತಿಗಳನ್ನು, ಅನೇಕ ಕಾರ್ಯಗಳನ್ನು ನಮ್ಮ ಕುಟುಂಬದಲ್ಲಿ, ನಮ್ಮ ಜೀವಿತದಲ್ಲಿ ತಂದು ಹಾಕಬಹುದು ಸ್ವಾಮಿ. ಆದರೆ ನಾವು ನಿನ್ನ ವಾಕ್ಯವನ್ನು ನಂಬಿದ್ದೇವೆ, ನಾವು ನಿನ್ನನ್ನು ನಂಬಿದ್ದೇವೆ, ನಾವು ನಿನ್ನೊಳಗಿರುವ ಜೀವವನ್ನು ಹಿಡಿದಿದ್ದೇವೆ, ನಾವು ನಿನ್ನೊಳಗಿರುವ ಬೆಳಕನ್ನು ಹಿಡಿದಿದ್ದೇವೆ ಕರ್ತನೆ. ಆ ಬೆಳಕು, ಆ ಜೀವ ನಮ್ಮನ್ನ ಎಲ್ಲದರಿಂದ ತಪ್ಪಿಸಿ ನಡೆಸ್ತಾ ಇರೋದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಇದನ್ನು ಮೊದಲುಗೊಂಡು ನಾವು ಜೀವಿಸುವ ಕಾಲವೆಲ್ಲ ನಮ್ಮನ್ನು ತಗ್ಗಿಸಿಕೊಳ್ಳುತ್ತೇವೆ, ನಮ್ಮನ್ನು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಎಲ್ಲವನ್ನ ನೀನು ಕೆಲವೊಪ್ಪಿಸ್ತೇವೆ. ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ಪರಲೋಕದ ತಂದೆಯೇ, ಆಮೆನ್.